ಸಹೋದರ ಸಹೋದರರೇ, ಥ್ಯಾಂಕ್ ಯು ಜೀಸಸ್. ಇವತ್ತಿನ ಸಂದೇಶ ಏನು ಅಂತಂದ್ರೆ, ನೀವು ದೇವ್ರ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ವೆರಿ ಗುಡ್. ಹಲ್ಲೆಲೂಯ. ನೀವು ದೇವ್ರನ್ನ ಸ್ವೀಕಾರ ಮಾಡಿದ್ದೀರಾ? ಹೌದಾ? ಎಷ್ಟು ಜನ ಸ್ವೀಕಾರ ಮಾಡಿದ್ದೀರಾ? ವೆರಿ ಗುಡ್. ಹಲ್ಲೆಲೂಯ. ಆದ್ರೆ ನೀವು ದೇವ್ರನ್ನ ಪ್ರೀತಿಸ್ತಾ ಇದ್ದೀರಾ? ನಂಬಿಕೆ ಬೇರೆ, ಪ್ರೀತಿ ಬೇರೆ. ಹೇಳ್ರಿ, ನಂಬಿಕೆ ಬೇರೆ, ಪ್ರೀತಿ ಬೇರೆ. ನಂಬುವವರು ಪ್ರೀತಿ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಆದ್ರೆ ಪ್ರೀತಿ ಮಾಡೋರೆಲ್ಲ ಖಂಡಿತ ನಂಬ್ತಾರೆ. ಹಲ್ಲೆಲೂಯ. ಇವತ್ತು ದೇವ್ರು ನಿಮ್ಮನ್ನು ಕೇಳ್ತಾ ಇದ್ದಾರೆ, ನೀನು ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡ್ತಾ ಇದೀಯ? ಯಾಕಂದ್ರೆ ಇವತ್ತು ದೇವರು ಹೇಳ್ತಾ ಇದ್ರು, ಅನೇಕರು ನನ್ನ ಮಕ್ಕಳು ನನ್ನನ್ನ ಪ್ರೀತಿಸೋದಿಲ್ಲ, ಅನೇಕರು ನನ್ನ ಮಕ್ಕಳು ನನ್ನನ್ನ ಯಾವ ರೀತಿ ಪ್ರೀತಿ ಮಾಡ್ಬೇಕೋ ಪ್ರೀತಿಸೋದಿಲ್ಲ. ಹಲ್ಲೆಲೂಯ. ದೇವ್ರನ್ನ ಪ್ರೀತಿಸುವುದು ಅಂದ್ರೆ ಏನು? ಕೇವಲ ಮಾತಿನಲ್ಲ. ಈ ಕೇಳಿದ್ರೆ ಯಾರ್ಯಾರು ಪ್ರೀತಿ, ನೀವು ನಿಜವಾಗ್ಲೂ ದೇವ್ರನ್ನ ಪ್ರೀತಿಸ್ತಾ ಇದ್ದೀರಾ? ನೋಡ್ರಿ, ನೀವು ನಂಬ್ತೀರಾ ಅಂತ ಕೇಳ್ದೆ. ಎಷ್ಟ್ ಜನ ನಂಬ್ತೀರಾ ಅಂದ್ರೆ ಕೈ ಎತ್ತಿದ್ರಿ. ಎಷ್ಟ್ ಜನ ಸ್ವೀಕಾರ ಮಾಡಿದಿರ? ಕೈ ಎತ್ತಿದ್ರಿ. ಆದ್ರೆ ಎಷ್ಟ್ ಜನ ದೇವ್ರನ್ನ ಪ್ರೀತಿ ಮಾಡ್ತೀರಾ ಅಂದ್ರೆ ಕೇಳಲಿಲ್ಲ. ಯಾಕೆ ಹೇಳ್ರಿ? ಕೇಳಿದ್ರೆ ಇದೇ ಜನ ಕೈಗಳೆತ್ತಾ ಇದ್ರಿ. ನನಗ್ ಗೊತ್ತು, ಅದಕ್ಕೆ ಅದನ್ನ ಕೇಳಲಿಲ್ಲ. ಯಾಕಂದ್ರೆ ಪ್ರೀತಿ ಮಾಡೋದಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ನಾನ್ ಪ್ರೀತಿ ಮಾಡ್ತೀನಿ ಅಂತ. ಹಲ್ಲೆಲೂಯ. ಪ್ರೀತಿ ಮಾಡೋದಂದ್ರೆ ನಮ್ಮ ಹೃದಯ, ಮನಸ್ಸು ಮತ್ತು ನಮ್ಮ ಜೀವನದಿಂದ ಆತನಿಗೆ ವಿಧೇಯರಾಗಿರುವುದೇ ನಿಜವಾದ ಪ್ರೀತಿ. ಏನ್ ಹೇಳ್ರಿ? ನಮ್ಮ ಹೃದಯ, ಮನಸ್ಸು ಮತ್ತೆ ಜೀವನದಿಂದ ಆತನಿಗೆ ವಿಧೇಯರಾಗಿರುವುದೇ ಯೇಸು, ಅದು ನಿಜವಾದ ಪ್ರೀತಿ. ಹಲ್ಲೆಲೂಯ. ದೇವರ ವಾಕ್ಯ ಕೂಡ ಏನ್ ಹೇಳ್ತದೆ ಗೊತ್ತಾ? ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸ್ಬೇಕು ಅಂತ ಹೇಳ್ತಾರೆ. ಪೂರ್ಣ ಅಂದ್ರೆ ಏನು? ಪೂರ್ಣ ಅಂದ್ರೆ ಏನು? ಪೂರ್ಣ, ಕಂಪ್ಲೀಟ್ನೆಸ್. ಹೇಳ್ರಿ, ಕಂಪ್ಲೀಟ್. ಹಲ್ಲೆಲೂಯ. ಅದ್ರಲ್ಲೊಂದು ಸ್ವಲ್ಪ ನಾನು ಹೆಂಡತಿ ಕೊಡ್ತೀನಿ, ಸ್ವಲ್ಪ ನಾನು ಗಂಡನ್ ಕೊಡ್ತೀನಿ, ಸ್ವಲ್ಪ ನಾನು ಕೆಲ್ಸಕ್ಕೆ ಕೊಡ್ತೀನಿ, ಸ್ವಲ್ಪ ನಾನು ಬಿಸ್ನೆಸ್ ಕೊಡ್ತೀನಿ. ಇಟ್ ಕಾನ್ ಬಿ ಎಕ್ಸೆಪ್ಟೆಡ್. ದೇವ್ರು ಅದನ್ನೆಲ್ಲ ಅಂಗೀಕರಿಸೋದಿಲ್ಲ ಪ್ರಿಯ ಸಹೋದರ ಸಹೋದರರೇ. ಹಲ್ಲೆಲೂಯ. ಹೇಳ್ರಿ, ಹಲ್ಲೆಲೂಯ. ದೇವರನ್ನು ನಿಜವಾಗಿ ನೀವು ಪ್ರೀತಿಸಿದವರಾದ್ರೆ ಆತನ ವಾಕ್ಯವನ್ನು ಮೊದಲನೇದಾಗಿ ಪಾಲಿಸ್ತೀರ. ಅಂದ್ರೆ ಏನರ್ಥ? ಅವನಿಗೆ ವಿಧೇಯರಾಗಿರ್ತೀರ. ಯು ವಿಲ್ ಬಿ ಒಬಿಡಿಯಂಟ್ ಟು ದ ವಾಯ್ಸ್ ಆಫ್ ಗಾಡ್. ಅಲ್ಲ, ಮೊದಲನೇದಾಗಿ ಆತನ ವಾಕ್ಯವನ್ನು ಪಾಲಿಸುವವರಾಗ್ಬೇಕು, ಆತನಿಗೆ ವಿಧೇಯರಾಗಿರ್ಬೇಕು. ಇವತ್ತು ನಾವು ಆತನಿಗೆ ವಿಧೇಯರಾಗಿಲ್ಲ ಅಂತಂದ್ರೆ 100% ನಾವು ದೇವರನ್ನ ಪ್ರೀತಿ ಮಾಡಕ್ಕಾಗಲ್ಲ. ಹಲ್ಲೆಲೂಯ. ಮೋಶೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಮದುವೆ ಆಗ್ಬಿಟ್ಟಿದ್ದಾರೆ, 2 ಮಕ್ಕಳಾಗಿದೆ, ಕುರಿಗಳನ್ನ ನೋಡ್ಕೊಂಡು ಹಾಯಾಗಿ ಜಾಲಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ದಿಢೀರಂತ ದೇವ್ರು ಬರ್ತಾ ಇದ್ದಾರೆ, ಬೆಂಕಿಯಲ್ಲಿ ಬಂದು ಮಾತಾಡಿ, ಮಗನೇ ಹೋಗು, ನನ್ನ ಇಸ್ರೇಲ್ ಜನರನ್ನ ನೀನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ಕೋಬಾ ಅಂತಂದ್ರೆ ಮೋಶೆ ಏನ್ ಮಾಡ್ತಾ ಇದ್ದಾರೆ? ಅವರ ಮಾತಿಗೆ ವಿಧೇಯರಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಆಲ್ರೆಡಿ ಮೋಶೆ ಅಲ್ಲ ಒಬ್ರನ್ನ ಕೊಲೆ ಮಾಡಿ ಬಂದಿದ್ದಾರೆ. ಮತ್ತೆ ಹೋದ್ರೆ ಅವ್ರನ್ನ ಜೈಲ್ಗೂ ಹಾಕ್ಬೋದು, ಇಲ್ಲ ಅವನ್ನೇ ಕೊಲ್ಬೋದು. ಯಾಕಂದ್ರೆ ಆ ಕಾಲದಲ್ಲಿ ಕೊಲೆಗೆ ವ್ಯಾಲ್ಯೂನೇ ಇಲ್ಲ. ಯಾರಾದ್ರೂ ಬೇಕಾದ್ರೂ ಚುಚ್ಚಿ ಸಾಯಿಸ್ಬಿಟ್ಟಿರೋರು. ಬಟ್ ಮೋಶೆ ಹಿಂತಿರುಗ್ಬೇಕಾದ್ರೆ ಅವನಲ್ಲಿ ಆ ಭಯ, ನೋವು ಹೆಂಗಿರುತ್ತೆ, ನೇರವಾಗಿ ನಾನು ಹೋದ್ರೆ ಹೆಂಗೆ, ಇದೆಲ್ಲ ಆಲೋಚನೆಗಳನ್ನ ತೆಗೆದ. ಆಲ್ರೆಡಿ ಸೆಟ್ಲ್ ಆಗಿರೋ ಲೈಫ್ನ ಕೂಡ ಬಿಟ್ಟು ದೇವರ ಮಾತಿಗೆ ವಿಧೇಯರನಾಗಿ ಅವನ ಹೆಂಡತಿ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಲಿಲ್ಲ. ಹೇಳ್ರಿ, ಕರ್ಕೊಂಡು ಹೋಗ್ಲಿಲ್ಲ, ಸೀದಾ ಹೋಗ್ತಾ ಇದ್ದಾರೆ. ಎಷ್ಟೋ ವರ್ಷಗಳು ಅವ್ರ ಹೆಂಡತಿ ಮಕ್ಕಳು ಅವ್ರ ಮಾವನ ಜೊತೆಗೆ ಅಲ್ಲೇ ಇದ್ರು. ಹಲ್ಲೆಲೂಯ. ನಮ್ ಚರ್ಚಲ್ಲಿ ವರ್ಷಾನ್ಗಟ್ಲೆ ಇಲ್ಲ. ವಾಕ್ಯ ಕೇಳ್ತಾ ಇದ್ದಾಗ 5 ನಿಮಿಷ ಮಗು ಕಾಣಿಸ್ಲಿಲ್ಲ ಅಂದ್ರೆ ವಾಕ್ಯ ಮರ್ತೋಗ್ತಾರೆ. ಮಗು ಎಲ್ಲಿಂದ ಹುಡುಕ್ತಾರೆ? ಬ್ರದರ್, ನನ್ ಮಗು ಇಲ್ಲೇ ಇದ್ದ, ಕಾಣ್ತಾ ಇಲ್ಲ. ಅಮ್ಮ, ನೀನ್ ವಾಕ್ಯ ಏನಾದ್ರು ಮಾಡ್ಕೊ, ನೀನ್ ವಾಕ್ಯ ಅಂತಾನೆ ನನ್ ಮಗು ಮಿಸ್ ಆಗಿದೆ. ಹಲ್ಲೆಲೂಯ. ಮಕ್ಕಳ ಮೇಲೆ ಇರುವಂತ ಪ್ರೀತಿ ಕೂಡ ಜನರಿಗೆ ದೇವ್ರ ಮೇಲಿಲ್ಲ. ಮೋಶೆ ವಿಭಿನ್ನವಾದಂತ ವ್ಯಕ್ತಿ. ಅದಕ್ಕೆ ಪ್ರಿಯ ಸಹೋದರ ಸಹೋದರರೇ, ಮೋಶೆಗೆ ದೇವರು ಮುಖವಾಗಿ ಮಾತಾಡಿದ್ರು. ಹೇಳ್ರಿ, ಮುಖವಾಗಿ ಮಾತಾಡಿದ್ರು, ಫೇಸ್ ಟು ಫೇಸ್. ಹಲ್ಲೆಲೂಯ. ದಾವಿದನ ಹತ್ರನು ದೇವ್ರು ಮಾತಾಡಿದ್ರು. ಇನ್ಫ್ಯಾಕ್ಟ್ ದಾವಿದನ್ಗೂ ದೇವ್ರು ಹೇಳ್ತಾರೆ, ನನ್ನ ಹೃದಯದಿಂದ ಇರುವಂತ ವ್ಯಕ್ತಿ ಅಂತ. ಆದ್ರೆ ಮೋಶೆ ಹತ್ರ ಮಾತಾಡ್ದಂಗೆ ದಾವಿದನ ಹತ್ರ ಮಾತಾಡ್ಲಿಲ್ಲ. ಹಲ್ಲೆಲೂಯ. ಮೇರಿಗೆ ದೇವ್ರು ಯೇಸು ಮೇರಿ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಆ ಕಾಲದಲ್ಲಿ ಅವಳು ಪರಿಶುದ್ಧಳಾಗಿದ್ಲು. ಆದ್ರೆ ಮೇರಿ ಜೊತೆನೂ ಕೂಡ ದೇವರು ಮುಖವಾಗಿ ಮಾತಾಡ್ಲಿಲ್ಲ. ಯೇಸು ಕ್ರಿಸ್ತನು ದೇವರ ಚಿತ್ತೆಯನ್ನು ನೆರವೇರಿಸಲಿಕ್ಕೆ ಬಂದವನು. ಆತನೇ ದೇವರ ಮಗ ಅಂತ ಹೇಳ್ತೀವಿ. ಆದ್ರೆ ಯೇಸು ಹತ್ರ ಕೂಡ ದೇವರು ಮುಖವಾಗಿ ಮಾತಾಡ್ಲಿಲ್ಲ.
ಇಟ್ ವಾಸ್ ಸ್ಪೆಷಲ್ ಓನ್ಲಿ ಟು ಮೋಸಸ್. ಅಲ್ಲೆಲೂಯ. ದೇವ್ರನ್ನ ಪ್ರೀತಿಸೋರ್ಗೆ ಪರಲೋಕದಿಂದ ದೇವರು ಒಂದು ಐಡೆಂಟಿಟಿ ಕೊಡ್ತಾರೆ, ಒಂದು ಗುರುತು. ಮೋಶೆಗಿದ್ದಂತ ಗುರುತು ದೇವರನ್ನು ಮುಖವಾಗಿ ನೋಡಿದಂತ ವ್ಯಕ್ತಿ ಅಂತ ಹೇಳಿ. ಇದ್ದಂತ ಗುರುತು ದೇವರ ಹೃದಯದ ಹಿಂದೆ ಇದ್ದಂತ ಏಕೈಕ ವ್ಯಕ್ತಿ ಎಂಬುದಾಗಿ. ಈ ಗುರುತು ಬೇರೆ ಯಾರಿಗೂ ಸಿಕ್ಲಿಲ್ಲ. ಹೇಳ್ರಿ, ಈ ಗುರುತು ಬೇರೆ ಯಾರಿಗೂ ಸಿಕ್ಲಿಲ್ಲ. ಇವತ್ ನೋಡ್ರಿ, ನನ್ನ ಹೆಸರು ದಿವಾಕರ್. ನೀವ್ ಬೆಂಗಳೂರಲ್ಲೇ ಹುಡುಕ್ ನೋಡ್ರಿ, ಇನ್ನೊಂದ್ 1000 ದಿವಾಕರ್ ಬರ್ತಾರೆ. ಹೌದಲ್ವಾ? ಇವ್ರ ಹೆಸರು ಕೆವಿನ್. ನೀವು ಕರೆಕ್ಟ್ ಆಗಿ ಹುಡುಕ್ ನೋಡ್ರಿ, ಕ್ರಿಶ್ಚಿಯನ್ ಇನ್ನೊಂದ್ 1000 ಕೆವಿನ್ ಸಿಗ್ತಾರೆ. ಆದ್ರೆ ಇನ್ನೊಬ್ಬ ಮೋಶೆ ಬರ್ಲಿಲ್ಲ, ಆದ್ರೆ ಇನ್ನೊಬ್ಬ ದಾವಿದ ಬರ್ಲಿಲ್ಲ, ಆದ್ರೆ ಇನ್ನೊಬ್ಬ ಯೇಸು ಬರ್ಲಿಲ್ಲ. ಯಾಕೆ ಇವ್ರು ಬಂದಿಲ್ಲ ಅಂದ್ರೆ, ಇವರು ದೇವರನ್ನ ಪ್ರೀತಿ ಮಾಡೋ ವಿಧಾನನೇ ಬೇರೆ ಇತ್ತು. ದೇ ಲವ್ಡ್ ಗಾಡ್ ಟು ದ ಫುಲ್ ಎಕ್ಸ್ಟೆಂಟ್. ದೇವರನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ವ್ಯಕ್ತಿಗಳು ಇವ್ರು. ಅದಕ್ಕೆ ಮೋಶೆ ಜೀವಿತದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ದೇವರು ಅವನ ಜೊತೆ ನಡೀತಾ ಇತ್ತು. ಹಲ್ಲೆಲೂಯ. ಪ್ರಿಯ ಸಹೋದರರೇ, ಎಂತ ಒಂದು ಕೃಪೆ ರೀ. ಯೇಸು ಸ್ವಾಮಿಗೂ ಕೂಡ ಯಾರಾದ್ರೂ ಏನಾದ್ರೂ ಹೆಲ್ಪ್ ಬೇಕಂದ್ರೆ ದೇವದೂತರು ಹೋಗ್ತಾ ಇದ್ರು. ಹೇಳ್ರಿ, ದೇವದೂತರು ಹೋಗ್ತಾ ಇದ್ರು. ಅಪೊಸ್ತಲರಿಗೂ ಕೂಡ ಏನಾದ್ರೂ ಅದ್ಭುತಗಳು ನಡಿಬೇಕಂದ್ರೆ ದೇವದೂತರು ಹೋಗ್ತಾ ಇದ್ರು. ಆದ್ರೆ ಮೋಶೆಗ್ ಮಾತ್ರ ದಾರಿ ತೋರ್ಸಕ್ಕೆ ತಂದೆ ದೇವರೇ ಹೋದ್ರ ಜೊತೆ. ಹಲ್ಲೆಲೂಯ. ಪ್ರಿಯ ಸಹೋದರ, he had a significant relationship with the Lord. ತಂದೆ ದೇವರೊಟ್ಟಿಗೆ ಆತನಿಗೆ ಇದ್ದಂತ ಸಂಬಂಧನೇ ಬೇರೆ. ಇವತ್ತು ದೇವ್ರು ನಿನ್ನನ್ನು ಕೇಳ್ತಾ ಇದ್ದಾರೆ, ನಾನೇ ಇಳಿದು ನಿನ್ ಜೊತೆ ನಡೆಯೋಷ್ಟು ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಹಲ್ಲೆಲೂಯ. ನಿನಗೆ ನಾನು ಕೊಡುವಂತ ಗುರುತು ಇನ್ನೊಬ್ಬರಿಗೆ ಕೊಡದೆ ಇರುವಷ್ಟು ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಹಲ್ಲೆಲೂಯ. ನಾವೆಲ್ಲ ಪ್ರೀತಿ ಮಾಡ್ತೀವ್ರಿ ದೇವ್ರನ್ನ, ಆದ್ರೆ ನಮಗ್ ಬೇಕಾಗಿರೋಷ್ಟು ಮಾಡ್ತೀವಿ, ದೇವ್ರಿಗೆ ಬೇಕಾಗಿರೋಷ್ಟು ಮಾಡ್ತಾ ಇಲ್ಲ. ದೇವ್ರಿಗೆ ಬೇಕಾಗಿರೋಷ್ಟು ಪ್ರೀತಿ ಮಾಡೋರ್ ಬೇಕು. ಹಲ್ಲೆಲೂಯ. ಹೇಳ್ರಿ, ಹಲ್ಲೆಲೂಯ. ನಿಮ್ ಪ್ರೀತಿ ನೀವು ಚೆಕ್ ಮಾಡ್ಬೇಕಾ? ಹೇಳ್ರಿ, ಚೆಕ್ ಮಾಡ್ಬೇಕಾ? ಏನ್ ಮಾಡ್ರಿ, ಇವತ್ ರಾತ್ರಿ ಹೋಗಿ ಮಲಗ್ತೀರಾ 10 ಗಂಟೆಗೆ. ಮಲಗದ್ಮೇಲೆ ರಾತ್ರಿ 1 ಗಂಟೆಗೆ ಅಲಾರಾಮ್ ಇಟ್ಕೊಳ್ರಿ, ಓಕೆನಾ? ಅಲಾರಾಮ್ ಹೊಡೆದಿ ಎದ್ದೊಳ್ತಿರಲ್ಲ, ಎದ್ದು ನೀಟಾಗಿ ಸೋಪ್ ಹಾಕಿ ಮುಖ ತೊಳ್ಕೊಂಡ್ ಬಂದ್ ಕುತ್ಕೊಳ್ರಿ. ಕುತ್ಕೊಂಡಾಗ ನೀವು ಬೈಬಲ್ ಎತ್ತುತ್ತೀರಾ, ನೆಕ್ಸ್ಟ್ ಮೊಬೈಲ್ ಎತ್ತುತ್ತೀರಾ ಅಂತ ನಿಮಗೆ ಗೊತ್ತಾಗತ್ತೆ. ಅದ್ರ ಮೇಲೆ ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ಮೊಬೈಲ್ ನ ಪ್ರೀತಿ ಮಾಡ್ತಾ ಇದ್ದೀರಾ, ನಿಮಗೆ ಅರ್ಥ ಆಗತ್ತೆ. ಹಲ್ಲೆಲೂಯ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಿಮಗೆ ಹೇಳ್ತಾ ಇರೋದು. ಹಲ್ಲೆಲೂಯ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಲವ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಪಾಲನೆ ಮಾಡ್ತಾರೆ. ಹೇಳ್ರಿ, ಏನ್ ಮಾಡ್ತಾರೆ? ಅವರ ಮಾತಿಗೆ ವಿಧೇಯರಾಗ್ತಾರೆ. ದಾವಿದನು ದೇವರ ಎಲ್ಲಾ ಮಾತಿಗೆ ವಿಧೇಯರಾದರು. ಯೇಸು ಕ್ರಿಸ್ತನು ದೇವರ ಎಲ್ಲಾ ಮಾತಿಗೆ ವಿಧೇಯರಾದ. ಮೇರಿ ದೇವರ ಎಲ್ಲಾ ಮಾತಿಗೆ ವಿಧೇಯರಾದ. ಆ ಕಾಲದಲ್ಲಿ ಕಲ್ಲೆತ್ತು ಹೊಡೆದು ಸಾಯಿಸ್ಬಿಡ್ತಾ ಇದ್ರು ವಿಭಚಾರಿಗಳಾದ್ರೆ. ವಿಭಚಾರ ಮಾಡಿದ್ರು ಗೊತ್ತಾದ್ರೇನೆ ಕಲ್ಲೆತ್ತು ಹೊಡೆದು ಸಾಯಿಸ್ಬಿಟ್ಟಿರೋರು. ಅಂತ ಸಮಯದಲ್ಲಿ ಮಗುನೇ ಆಗಿ, ಇನ್ನು ಮದುವೆನೇ ಆಗಿಲ್ಲ, ದೇವ್ರು ಮಗು ಕೊಡ್ತಾ ಇದ್ದಾರೆ. ಇವಳು ಕೂಡ ಓಕೆ ಸ್ವಾಮಿ ಅಂತ ಒಪ್ಕೊಂತಾ ಇದ್ದಾಳೆ. ಯಾಕೆ ಗೊತ್ತಾ? ಇದಾದ್ಮೇಲೆ ನನಗೇನು ಅವಮಾನ ಆಗತ್ತೆ ಅಂತ ಅವಳು ಚಿಂತೆ ಇರ್ಲಿಲ್ಲ. ಹೇಳ್ರಿ, ಚಿಂತೆ ಇರ್ಲಿಲ್ಲ. ಮೇರಿಗೂ ಕೂಡ ಅವೆಲ್ಲ ಶಿಸ್ತಿತ್ತು, ಆದ್ರೆ ಮೇರಿ ಅದನ್ನೆಲ್ಲ ತಲೆಯಿಂದ ತೆಗೆದು ಬಿಟ್ಲು. ಯಾಕೆ ಗೊತ್ತಾ? ಶಿ ಲವ್ಡ್ ಗಾಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ದೇವರ ಪ್ರೀತಿಗಿಂತ ಅವಳಿಗೆ ಇನ್ನೇನು ಹೆಚ್ಚಾಗಿ ಕಾಣಿಸ್ಲಿಲ್ಲ. ದೇವ್ರನ್ನೇ ನಂಗೆ ಪ್ರೀತಿಸ್ತಾರೆ, ಅದಕ್ಕೆ ಅವರ ಒಬ್ಬನೇ ಮಗನ ನೀನು ಕೊಟ್ಟಿದ್ದಾರೆ. ಆದ್ರೆ ನೀನ್ ದೇವರನ್ನ ಪ್ರೀತಿ ಮಾಡ್ತಾ ಇದ್ರೆ ನಿನಗ್ ಬೇಕಿದ್ದಂತ ಒಂದನ್ನು ದೇವರು ಬಿಟ್ಕೊಡಕ್ ನೀನ್ ರೆಡಿ ಆಗ್ತೀಯ. ಲವಿಂಗ್ ಗಾಡ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಿಯ ಸಹೋದರರೇ, ಪ್ರೀತಿ ನಮ್ಮ ಜೀವಿತವನ್ನು ಬದಲಾಯಿಸ್ಬಿಡ್ತದೆ. ಮೋಶೆ ಹೇಳ್ತಾನೆ, ಸ್ವಾಮಿ ನಾನು ಹೋಗಲ್ಲ ಸೇವೆಗೆ, ಬೇರೆ ಯಾರನ್ನಾದ್ರೂ ಕಳಿಸು, ಅಲ್ಲಿ ತುಂಬಾ ಜನ ಇದ್ದಾರೆ. ದೇವರು ಏನ್ ಅಂದಿರ್ತಾರ ಗೊತ್ತಾ? ಇದಾರೆ ಕಣೋ, 6 ಲಕ್ಷಕ್ಕಿಂತ ಜಾಸ್ತಿನೇ ಇದ್ದಾರೆ, ಆದ್ರೆ ಯಾರು ನಿಂತರ ನನ್ನನ್ನು ಪ್ರೀತಿ ಮಾಡಲ್ವೇ? ನಿಂತರ ಪ್ರೀತಿ ಮಾಡೋರು ಬೇಕೇ ನನಗೆ, ಅದಕ್ಕೆ ನೀನೇ ಬೇಕು. ಹಲ್ಲೆಲೂಯ. ಮೋಶೆ ದೇವರು ಎಂತ ಅಧಿಕಾರ ಕೊಟ್ರಂದ್ರೆ, ಆತನು ಹೋಗ್ಬೇಕಾದ್ರೆ ಅವನು ಯಾರಿಗೆ ಭಯ ಪಟ್ಟು ಹೋದನೋ ಇವತ್ತು ಅವನಿಗೆ ದೇವರಾಗಿ ಹೋಗ್ತಾ ಇದ್ದಾನೆ. ನಿನ್ನನ್ನು ಇವತ್ತವರೆಗೂ ಆಡಿಸ್ತಾ ಪೀಡಿಸ್ತಾ ಇರುವಂತ ದುರಾತ್ಮಗಳಿಗೆ ನಿನ್ ಯಜಮಾನನಾಗ್ಬೇಕಂದ್ರೆ ನಿನಗ್ ಬೇಕಾಗಿರೋದು ದೇವ್ರ ಮೇಲೆ ಪ್ರೀತಿ. ದೇವ್ರನ್ನ ಪ್ರೀತಿ ಮಾಡೋರ್ನ ದುರಾತ್ಮ ಕೂಡ ಮುಟ್ಟಕ್ಕೆ ಭಯ ಪಡ್ತದೆ. ಹೇಳ್ರಿ, ಮುಟ್ಟಕ್ ಭಯ ಪಡ್ತದೆ. ದಾವಿದನ ಏನ್ ಮಾಡ್ತಾನೆ ಅಂತಂದ್ರೆ ದೇವರನ್ನ ಪ್ರೀತಿ ಮಾಡ್ದ. ಹೇಳ್ರಿ, ದೇವ್ರನ್ನ ಪ್ರೀತಿ ಮಾಡಿದ್ರ ಇಲ್ವಾ? ದಾವಿದನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವ್ರು ಎಷ್ಟು ಪ್ರೀತಿ ಮಾಡಿದ್ರು ಅಂದ್ರೆ ಅವ್ರ ಅಪ್ಪ ಅಮ್ಮ ಬಿಟ್ಬಿಟ್ಟಿದ್ರು, ಆದ್ರೆ ಅವ್ರನ್ನ ಫೋರ್ಸ್ ಅಲ್ಲಿ ಯಾರು ದೇವ್ರ ಹತ್ರ ಕರ್ಕೊಂಡ್ ಬಂದಿಲ್ಲ. ದಾವಿದನೇ ಪ್ರೀತಿ ಮಾಡಿ ದೇವ್ರ ಹತ್ರ ಬಂದ್ರು. ಅದಕ್ಕೆ ದಾವಿದನಿಗೆ ಅಭಿಷೇಕ ಬೇಕು ಅಂತ ಹೇಳಿ ದಾವಿದ 3 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ದೆ, ದೇವ್ರು ಅವನಿಗೆ ಅಭಿಷೇಕ ಕೊಟ್ರು. ಹೌದಾ ಅಲ್ವಾ? 3 ದಿನ ಉಪವಾಸ ಮಾಡಿದ್ನಾ? ಅಭಿಷೇಕ ಬೇಕು ಅಂತ ಕೇಳದ್ನ?
ಮತ್ತೆ ಕೊಟ್ರ ಇಲ್ವಾ ದೇವ್ರು? ದಾವಿದನು ರಾಜ ಆಗೋದಿಕ್ಕೆ 21 ದಿನ ಉಪವಾಸ ಇದ್ದ. ಇದ್ನ ಇಲ್ಲ. ದಾವಿದ ಗೋಲಿಯಾತನ ಸಾಯಿಸೋದಿಕ್ಕೆ ನೈಟ್ ಎಲ್ಲ ಪ್ರೇಯರ್ ಮಾಡಿ ಬಂದ. ಮಾಡದ್ನಾ? ಇಲ್ಲ. ಕೇಳತ್ನ ಹೋಗ್ಲಿ? ದಾವಿದನು ಗೋಲ್ಡ್ ಬಂಗ್ಲೆ ಬೇಕು ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದ. ಮಾಡದ್ನಾ? ಇಲ್ಲ. ಅವನು ಏನೂ ಮಾಡ್ಲಿಲ್ಲ ರೀ. ಅಭಿಷೇಕ ಕೊಟ್ರು, ಗೋಲಿಯಾತನ ವಿರುದ್ಧ ಗೆಲ್ಸಿದ್ರು, ರಾಜನಾಗಿ ಮಾಡಿದ್ರು. ಅವನಿಗೆ ಬೇಕಾಗಿರೋ ಗೋಲ್ಡು, ದುಡ್ಡು, ಹೆಸರು ಎಲ್ಲ ದೇವ್ರು ಕೊಟ್ರು. ಅವನು ಕೇಳ್ದಿರಾನೆ ದೇವ್ರು ಕೊಟ್ರು. ಯಾಕೆ? ದೇವ್ರನ್ನ ಪ್ರೀತಿ ಮಾಡಿದ್ರೆ ನಿನಗೆ ಏನ್ ಬೇಕು ಅಂತ ದೇವ್ರಿಗೆ ಗೊತ್ತಿರತ್ತೆ. ನೀನ್ ತಕ್ಕ ಸಮಯದಲ್ಲಿ ದೇವ್ರು ನಿನಗೆ ಕೊಡ್ತಾನೆ. ಇವತ್ತು ನೀವ್ ನಿಮ್ ಮಕ್ಕಳನ್ನ ಪ್ರೀತಿ ಮಾಡ್ತೀರಾ? ಮಾಡಲ್ವಾ? ಹೇಳಿ ಜೋರಾಗಿ, ಮಾಡ್ತೀರಾ ಮಾಡಲ್ವಾ? ಖಂಡಿತ ಮಾಡ್ತೀರಾ. ನಿಮ್ ಮಕ್ಕಳು ಕೇಳೋವರೆಗೂ ಕಾಯ್ತೀರಾ, ಇಲ್ಲ ಕೇಳೋಕ್ ಮುಂಚೆನೆ ಬೇಕಾಗಿರೋದನ್ನ ಕೊಡಿಸ್ತೀರಾ? ಮುಂಚೆನೆ ಕೊಡ್ತೀರಾ? ಸಿಚುವೇಶನ್ ತಕ್ಕಂಗೆ ಮೂಡ್ ಚೇಂಜ್ ಮಾಡೋ ನೀವುಗಳೇ ನಿನ್ ಮಕ್ಳಿಗೆ ಬೇಕಾಗಿರೋದ್ ಕೊಟ್ರೆ, ಎಲ್ಲಾ ಸಿಚುವೇಶನ್ ಅಲ್ಲೂ ಒಂದೇ ತರ ಪ್ರೀತಿ ಮಾಡೋ ನಮ್ ದೇವ್ರು ಹೆಂಗ್ ಕೊಡಲ್ಲ ತನ್ನ ಮಕ್ಕಳಿಗೆ? ಕೊಡ್ತಾರ? ಕೊಡಲ್ವಾ? ಹಲ್ಲೆಲೂಯಾ. ಇವತ್ತು ನಿನಗ್ ಬೇಕಾಗಿರೋದು ಇನ್ನು ನಿನಗೆ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ಯು ಡೋಂಟ್ ಲವ್ ಗಾಡ್ ಇನ್ ದ ರೈಟ್ ವೇ. ದೇವ್ರನ್ನ ಪ್ರೀತಿ ಮಾಡೋ ಸರಿಯಾದ ರೀತಿಯಲ್ಲಿ ನೀನು ಪ್ರೀತಿ ಮಾಡ್ತಾ ಇಲ್ಲ. ನೀನ್ ಅನ್ಕೊಂಡಿರ್ಬೋದು ಐ ಆಮ್ ಲವಿಂಗ್ ಗಾಡ್. ನೋ ನೋ ನೋ, ಯು ಆರ್ ನಾಟ್ ಸ್ಟಿಲ್ ಲವಿಂಗ್ ಗಾಡ್. ನೀನ್ ದೇವ್ರನ್ನ ಪ್ರೀತಿ ಮಾಡಿದ್ರೆ ನೀನು ದೇವರನ್ನು ಪ್ರತಿಯೊಂದು ವಿಷಯದಲ್ಲಿ ಪಾಲನೆ ಮಾಡ್ತೀಯ. ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ನೀನ್ ದೇವ್ರನ್ನ ಪ್ರೀತಿ ಮಾಡ್ತೀಯ. ಹಲ್ಲೆಲೂಯಾ. ದೇವ್ರು ಕೇಳ್ದಿರಾನೆ ದಾವಿದನ್ನು ಕೊಟ್ರು. ಪ್ರಿಯ ಸಹೋದರ ಸಹೋದರ, ಕೇಳ್ದಿರಾನೆ ದಾವಿದನ್ನ ಆಶೀರ್ವಾದ ಮಾಡಿದ್ರು. ಕೇಳ್ದಿರಾನೆ ದೇವ್ರ ಮೇಲಕ್ಕೆ ಎತ್ತದ್ರು. ಹಲ್ಲೆಲೂಯಾ. ದಾವಿದ ದೇವ್ರನ್ನ ಪ್ರೀತಿ ಮಾಡೋದ್ರಿಂದ ದಾವಿದನಿಗೆ ಏನ್ ಗೊತ್ತಾ? ದುರಾತ್ಮ ಕೂಡ ಮುಟ್ಟಿಲ್ಲ. ಹೇಳ್ರಿ, ದುರಾತ್ಮ ಕೂಡ ಮುಟ್ಟಿಲ್ಲ. ಸೌಲನು ದೇವ್ರಿಗೆ ಅವಿಧೇಯನಾದ. ಅವನು ಒಳಗಡೆ ಒಂದು ದುರಾತ್ಮ ಹೋಯ್ತಾ ಇಲ್ವಾ? ಆದ್ರೆ ದಾವಿದನು ವಿಭಚಾರನೆ ಮಾಡ್ದ. ಅವನ್ನ ಯಾರಾದ್ರೂ ದುರಾತ್ಮ ಮುಟ್ಟುತ್ತಾ? ಅವನ ಒಳಗಡೆ ದುರಾತ್ಮ ಹೋಯ್ತಾ? ನೀನ್ ದೇವ್ರನ್ನ ಪ್ರೀತಿ ಮಾಡೋದಾದ್ರೆ ನೋ ಈವಿಲ್ ಕ್ಯಾನ್ ಎವರ್ ಟಚ್ ಯು. ಯಾವ ದುರಾತ್ಮ ಮಾಟ ಮಂತ್ರಗಳು ನಿನ್ನ ಬಲಿಗೆ ಬರಕ್ಕಾಗಲ್ಲ. ಇವತ್ತು ಕನಸಲ್ಲಿ, ರಾತ್ರಿ ಹೊತ್ತು, ನಿದ್ದೆಯಲ್ಲಿ, ಜೀವಿತದಲ್ಲಿ ದುರಾತ್ಮಗಳ ಸೈನ್ಯ ನಿನ್ನನ್ನ ಹಿಂಬಾಲಿಸ್ತಾ ಇದೆ ಅಂತಂದ್ರೆ ಬಿಕಾಸ್ ಯು ನೋ ಮೋರ್ ಲವ್ ಗಾಡ್ ಇನ್ ದ ರೈಟ್ ವೇ. ನಿನ್ನ ದೇವ್ರನ್ನ ಸರಿಯಾಗಿ ಪ್ರೀತಿ ಮಾಡ್ತಾ ಇಲ್ಲ. ಪ್ರಿಯ ಸಹೋದರ ಸಹೋದರರೇ, ನಿನ್ನ ಪ್ರೀತಿ ಬದಲಾದಾಗ ನಿನ್ನ ಜೀವಿತ ಬದಲಾಗತ್ತೆ. ನಿನ್ನ ಪ್ರೀತಿ ಬದಲಾದಾಗ ದೇವರ ಕಾರ್ಯಗಳು ನಿನ್ನ ಲೈಫಲ್ಲಿ ಬದಲಾಗತ್ತೆ. ನಿನ್ನ ಪ್ರೀತಿ ಬದಲಾದಾಗ ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ಬದಲಾಗತ್ತೆ. ದೇವರನ್ನ ಪ್ರೀತಿ ಮಾಡೋರ್ಗೆ ದೇವರು ಯಾವತ್ತೂ ಉತ್ತರ ಇಲ್ಲ ಅಂತ ಹೇಳಲ್ಲ. ಆನ್ ದ ಸ್ಪಾಟ್ ಆನ್ಸರ್ ಮಾಡ್ತಾನೆ. ಹೇಳ್ರಿ, ಆನ್ ದ ಸ್ಪಾಟ್ ಆನ್ಸರ್ ಮಾಡ್ತಾನೆ. ಹಲ್ಲೆಲೂಯಾ. ಇಸ್ರಾಯೇಲರು ಬಂದು ನಿಂತಾಗ ಕೆಂಪು ಸಮುದ್ರ ನೋಡಿ ಅಳ್ತಾ ಇದ್ರು, ಕಣ್ಣೀರಿಟ್ರು, ಭಯಪಟ್ರು. ಆದ್ರೆ ಅವರ ಕಣ್ಣೀರಿಗೆ, ಅಳುಗೆ, ಭಯಕ್ಕೆ ದೇವರು ಕೆಂಪು ಸಮುದ್ರನ ಇಬ್ಬಾಗ ಮಾಡಿಲ್ಲ. ತನ್ನ ಮಗ ಮೋಶೆ ದೇವ್ರನ್ನ ಪ್ರೀತಿ ಮಾಡೋನು ಹೋಗಿ ಮೊಣಕಾಲ್ ಹಾಕಿ ದೇವರಲ್ಲಿ ಕೇಳಿದಾಗ ದೇವರು ಇಬ್ಬಾಗ ಮಾಡ್ತಾ ಇದ್ದಾರೆ. ನೀರಿಲ್ಲ, ಜನರೆಲ್ಲ ಕಣ್ಣೀರಿಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಅವರ ಕಣ್ಣೀರಿಗೆ ನೀರ್ ಕೊಟ್ಟಿಲ್ಲ. ಆದ್ರೆ ಮೋಶೆ ಹೋಗಿ ದೇವರಲ್ಲಿ ಪೆಟಿಷನ್ ಇಟ್ರೆ ದೇವ್ರು ಅವ್ರಿಗೆ ನೀರ್ ಕೊಡ್ತಾ ಇದ್ದಾರೆ. ನಾರ್ಮಲ್ ವ್ಯಕ್ತಿಗಳು ಪ್ರಾರ್ಥನೆ ಮಾಡಿದಾಗ ಪ್ರೇಯರ್ ಆನ್ಸರ್ ಆಗದಿರ ಹೋಗ್ಬೋದು. ಆದ್ರೆ ದೇವರನ್ನ ಪ್ರೀತಿ ಮಾಡೋ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡಿದ್ರೆ ಪರಲೋಕನೇ ನಡ್ಬಿಡ್ತದೆ. ಅಲ್ಲಿ ಪರಲೋಕನೇ ನಿನಗಾಗಿ ಇಳಿದು ಬರಕ್ ಶುರು ಮಾಡ್ತದೆ. ದೇವದೂತರ ಕಾರ್ಯಗಳು ನಿನ್ ಲೈಫ್ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ಆಫ್ ಯರ್ ಲವ್. ದೇವರನ್ನ ಪ್ರೀತಿ ಮಾಡೋದನ್ನ ಲೋಕ ಅಲ್ಲ, ಪರಲೋಕ ಗುರುತಿಸ್ತದೆ. ಏಂಜಲ್ಸ್ ವಿಲ್ ರೆಕಗ್ನೈಸ್ ಅ ಪರ್ಸನ್ ಹೂ ಲವ್ಸ್ ಗಾಡ್. ಹಲ್ಲೆಲೂಯಾ. ಹೇಳ್ರಿ, ಹಲ್ಲೆಲೂಯಾ. ದೇವರ ಕಾರ್ಯಗಳು ಆ ಟೈಮಲ್ಲಿ ಆ ರೀತಿಯಾಗಿ ಮಾಡ್ತಾ ಇದೆ. ಯಾಕಂದ್ರೆ ಅವ್ರು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ರು. ಹಲ್ಲೆಲೂಯಾ. ದಾವಿದನು ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ನಂದ್ರೆ ಅವನು ದೇವ್ರ ಹತ್ರ ಏನೂ ಕೇಳಲಿಲ್ಲ. ಅವನ್ ದೇವ್ರ ಹತ್ರ ಒಂದೇ ಒಂದು ಕೇಳಿದ್ದು. ಹೇಳ್ರಿ, ಒಂದೇ ಒಂದು. ತನಗಾಗಿ ಅವನು ಒಂದೇ ಕೇಳಿದ್ದು. ಏನ್ ಕೇಳಿದ್ದು? ಸ್ವಾಮಿ, ನೀನ್ ಆಲಯ ಕಟ್ಲಾ? ಅದು ಬಿಟ್ಟು ಇನ್ನೇನು ಕೇಳಲಿಲ್ಲ. ಆದ್ರೆ ನಾವಿವತ್ತು ಅದೊಂದು ಬಿಟ್ಟು ಇನ್ನೆಲ್ಲ ಕೇಳ್ತೀವಿ. ಹಲ್ಲೆಲೂಯಾ. ಹೌದಾ ಅಲ್ವೇರಾರಿ? ಇದೆಲ್ಲ ಕೇಳ್ತೀವಿ. ಪ್ರೀತಿ, ಪ್ರೀತಿ. ಇವತ್ತು ಅನೇಕ ಹೊಸದಾಗಿ ಬಂದಿದ್ದಾರೆ. ಇವತ್ತು ಅವ್ರು ದೇವ್ರ ಹತ್ರ ಬರ್ತಾ ಇದ್ದಾರೆ. ದೇವ್ರ ಹತ್ರ ಬಂದ್ಬಿಟ್ರೆ ಅವ್ರಿಗೆಲ್ಲ ನಂಬಿಕೆ ಅಂತ ಇರಲ್ಲ. ಅವ್ರು ದೇವ್ರನ್ನ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ಒಳಗಡೆ ಡೌಟ್ ಬರ್ತದೆ. ನಾನ್ ನಿಜವಾಗ್ಲಿ ದೇವ್ರ ಹತ್ರ ಬಂದಿದ್ ಕರೆಕ್ಟಾ? ಇಲ್ಲ ನಮ್ಮ ಹಳೆ ದೇವ್ರ ಫೋಟೋಗಳು ಇಟ್ಕೊಂಡ್ರೇನೆ ಒಳ್ಳೇದಾ? ಮತ್ತೆ ನಾವ್ ಅದೇ ದೇವ್ರನ್ನೇ ಪೂಜೆ ಮಾಡೋದು ಒಳ್ಳೇದಾ? ನಾವು ತಪ್ಪು ಮಾಡುದ್ವಾ, ಸರಿ ಮಾಡುದ್ವಾ? ಯಾಕೆ ಗೊತ್ತಾ? ದೇ ಡೋಂಟ್ ಲವ್ ಗಾಡ್, ದೇ ಜಸ್ಟ್ ಬಿಲೀವ್ ಗಾಡ್. ದೇವ್ರನ್ನ ನಂಬಕ್ಕೂ ದೇವ್ರನ್ನ ಪ್ರೀತಿ ಮಾಡಕ್ಕೂ ಬಹಳ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ಆದ್ರೆ ನಾನು ಹಿಂದೂಯಿಂದ ಬಂದಾಗ ದೇವ್ರ ಹತ್ರ ನಾನು ಬರೀ ದೇವ್ರನ್ನ ನಂಬಿ ಬಂದಿಲ್ಲ,
ದೇವ್ರನ್ನ ಪ್ರೀತಿ ಮಾಡಿ ಬಂದೆ. ಅದಕ್ಕೆ ನನಗೆ 100 ಜನ ನನ್ನ ವಿರುದ್ಧವಾಗಿ ನಿಂತು ನೀನ್ ಈ ದೇವ್ರನ್ನ ನಂಬಕೂಡ್ದು ಅಂದ್ರೆ 100 ಜನಕ್ಕೆ ಎದುರುತ್ರ ಕೊಟ್ಟು ನಾನು ದೇವರಲ್ಲಿ ನಿಂತ್ಕೊಂಡೆ. ಅಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ನೀನ್ ದೇವರನ್ನ ಪ್ರೀತಿ ಮಾಡೋದಾದ್ರೆ ನಿನ್ನ ಜೀವಿತವನ್ನು ದೇವರು ಅಲಗಾಡಿಸ್ಬಿಡ್ತಾರೆ. ಪ್ರಿಯ ಸಹೋದರ ಸಹೋದರ, ನಿನ್ನ ಜೀವಿತದಲ್ಲಿ ದೇವರ ಕಾರ್ಯಗಳನ್ನು ಮಾಡಕ್ ಶುರು ಮಾಡ್ಬಿಡ್ತಾರೆ. ಅಲ್ಲೆಲೂಯಾ. ಅವ್ರಿಗೆ ಏನು ಚಿಂತೆ ಇರಲ್ಲ. ದಾವಿದನಿಗೆ ಲೋಕದ ಬಗ್ಗೆ ಚಿಂತೆ ಇಲ್ಲ, ದಾವಿದನಿಗೆ ಅವನ ಮರ್ಯಾದೆ ಬಗ್ಗೆ ಚಿಂತೆ ಇಲ್ಲ, ದಾವಿದನಿಗೆ ಜನರು ಏನ್ ಹೇಳ್ತಾರೆ ಅನ್ನೋ ಚಿಂತೆ ಇಲ್ಲ. ಅವನಿಗೆ ಒಂದೇ ಚಿಂತೆ, ದೇವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಎಲ್ರಿ ಏನ್ ಚಿಂತೆ? ಅದಕ್ಕೆ ದಾವಿದನು ಮಂಜುಷ ಪೆಟ್ಟಿಗೆ ತಗೊಂಡ್ಬಂದಾಗ ಮನ ಬಿಚ್ಚಿ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಹೆಂಗ ಆಡ್ತಾ ಇದ್ದಾನೆ? ಆದ್ರೆ ನಮ್ಮ ಆರಾಧನೆಯಲ್ಲಿ ಕೈ ತಟ್ಟಕ್ಕೂ ನಾವೇ ಹೇಳ್ಬೇಕು, ಸ್ವಲ್ಪ ಜೋರಾಗಿ ಕೈ ತಟ್ರಿ, ಸ್ವಲ್ಪ ಬಾಯಿ ತೆಗೀರಿ, ಸ್ವಲ್ಪ ಜೋರಾಗಿ ಸೌಂಡ್ ಹಾಕ್ರಿ, ಸ್ವಲ್ಪ ನಿಂತ್ಕೊಳ್ರಿ, ಕುತ್ಕೋಬೇಡ್ರಿ. ಆರಾಧನೆಯಲ್ಲಿ ಎಲ್ಲಾ ಆಟ ಆಡ್ತಾ ಇರ್ತಾರೆ, ತಿರುಗ್ ನೋಡೋದು, ಮೇಲ್ ನೋಡೋದು, ಕೆಳಗ್ ನೋಡೋದು. ಏನ್ ಕೇಳ್ತೀರಾ ಚೇಷ್ಟೆಗಳು ನಮ್ ಜನದ್ದು. ಅಲ್ಲೆಲೂಯಾ. ಸ್ಕೂಲಲ್ಲಿ ಮಕ್ಕಳು ಮಾಡೋ ಚೇಷ್ಟೆಗಿಂತ ಚರ್ಚಲ್ಲಿ ದೊಡ್ಡವ್ರು ಮಾಡೋ ಚೇಷ್ಟೆನೆ ಜಾಸ್ತಿ ಆಗಿರ್ತದೆ. ಅಲ್ಲೆಲೂಯಾ. ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ. ವೈ? ಬಿಕಾಸ್ ಯು ಡೋಂಟ್ ಲವ್ ಗಾಡ್. ನೀನ್ ಪ್ರೀತಿ ಮಾಡದೇ ಇರೋದ್ರಿಂದಾನೇ ನೀನ್ ಕರೆಕ್ಟ್ ಆಗಿ ದೇವ್ರನ್ನ ಕೂಡ ಕರೆಕ್ಟ್ ಆಗಿ ಪ್ರೀತಿ ಮಾಡದೇ ಇರೋದನ್ನ ಅವ್ರ ಮೇಲೆ ಗಮನ ಇಟ್ಟು ನಡೆಯಕ್ ಆಗ್ತಾ ಇದೆ. ಯು ಆರ್ ನಾಟ್ ಏಬಲ್ ಟು ಡೂ ಇಟ್. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಡ್ಯಾನಿಯಲ್ ಏನ್ ಮಾಡ್ತಾನೆ ಅಂದ್ರೆ, ಸಾಧಾರಣವಾದ ಒಂದು ಊಟ, ಆ ಊಟ ತಗೊಂಬಂದ್ ಕೊಟ್ಟಾಗ ಅವ್ನು ಹೇಳ್ತಾನೆ, ನಾನು ಈ ಊಟ ತಿಂದು ನಾನು ದೇವ್ರಿಗೆ ದ್ರೋಹ ಮಾಡಲ್ಲ, ನಾನು ಅಶುದ್ಧನಾಗಲ್ಲ. ಯಾವ್ದ್ರಲ್ಲಿ? ಬರೀ ಊಟದಲ್ಲಿ, ಒಂದು ಊಟದಲ್ಲಿ ನಾನು ಅಶುದ್ಧನಾಗಲ್ಲ. ನಮ್ ಜನ ಊಟ ಅಲ್ಲ, ಬಾಯಿ ತೆಗೆದ್ರೆ ಸುಳ್ಳು ರಿಲೀಸ್ ಆಗ್ಬಿಡ್ತದೆ. ಕೆಲವರಿಗೆ ಸುಳ್ಳು ಅನ್ನೋದು ಅವ್ರ ಅಪ್ಪನ ಆಸ್ತಿ ಇದ್ದಂಗೆ, ಬೀರೋಲ್ ಇಟ್ಟಿ ಪದೇ ಪದೇ ರಿಲೀಸ್ ಮಾಡ್ತಾನೆ ಇರ್ತಾರೆ. ದೇ ಡೋಂಟ್ ಹ್ಯಾವ್ ಫಿಯರ್. ದೇ ಡೋಂಟ್ ಹ್ಯಾವ್ ಫಿಯರ್ ಆಫ್ ಗಾಡ್. ದೇವ್ರನ್ನ ಪ್ರೀತಿ ಮಾಡದೇ ಇರೋರ್ಗೆ ದೇವ್ರ ಭಯ ಇರಲ್ಲ. ದೇವ್ರನ್ನ ಪ್ರೀತಿ ಮಾಡದೇ ಇರೋರ್ಗೆ ದೇವರ ತ್ಯಾಗ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಅದಕ್ಕೆ ಡ್ಯಾನಿಯಲ್ ಆ ಚಿಕ್ಕ ಊಟದ ವಿಷಯದಲ್ಲಿ ದೇವ್ರಿಗಾಗಿ ನಿಂತಿದ್ದಕ್ಕೆ ಒಂದು ದಿನ ಅದೇ ಡ್ಯಾನಿಯಲ್ ಹೋಗಿ ಸಿಂಹದ ಗವಿಯಲ್ಲಿದ್ದಾಗ ಆ ಸಿಂಹಗಳ ಬಾಯನ್ನು ಕಟ್ಟಾಕಿದ್ದಾರೆ. ಸಿಂಹಗಳ ಬಾಯನ್ನು ಕಟ್ಟಾಕಿದ್ದಾರೆ. ಸಿಂಹಗಳ ಬಾಯನ್ನು ಕಟ್ಟಾಕಕ್ಕೆ ಡ್ಯಾನಿಯಲ್ ಏನು ಉಪವಾಸ ಪ್ರೇಯರ್ ಮಾಡಿದ್ನಾ? ಡ್ಯಾನಿಯಲ್ ಏನ್ ನೈಟ್ ಪ್ರೇಯರ್ ಮಾಡಿದ್ನಾ? ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ನಿನ್ನ ವಿರುದ್ಧವಾಗಿ ಎದೊಳುವ ಪ್ರತಿಯೊಂದು ಬಾಯಿಗಳನ್ನು ದೇವ್ರು ಕಟ್ಟಾಕಕ್ಕಾಗತ್ತೆ. ನಿನ್ನ ವಿರುದ್ಧವಾಗಿ ಮಾತನಾಡುವ ಪ್ರತಿಯೊಂದು ಬಾಯಿಗಳನ್ನು ದೇವ್ರು ಬಂಧಿಸ್ಲಿಕ್ಕಾಗತ್ತೆ. ನೀನು ಯಾವಾಗ ದೇವ್ರನ್ನ ಪ್ರೀತಿ ಮಾಡ್ತೀಯ ಅವಾಗ. when you start loving God, when you start loving God. Hallelujah. ಹೇಳ್ರಿ hallelujah. when you love God, you can sacrifice anything. ಏನ್ ಬೇಕಾದ್ರೂ ನೀವು ದೇವ್ರಿಗಾಗಿ ತ್ಯಾಗ ಮಾಡಕ್ಕಾಗತ್ತೆ. ಎಲಿಷನು ದೇವ್ರಿಗಾಗಿ ತ್ಯಾಗ ಮಾಡುದು. ಈ ಸ್ಯಾಕ್ರಿಫೈಸ್ ಸಮಥಿಂಗ್. ಎಲಿಷನ್ ಏನ್ ತ್ಯಾಗ ಅಂತ ನಿಮ್ಗೆ ಏನು ಗೊತ್ತೇ ಇಲ್ಲ ಅನೇಕರಿಗೆ. ಒಂದು ಅರಸ 19ನೇ ಅಧ್ಯಾಯದಲ್ಲಿ 19ನೇ ವಚನ ಓದೋಣ. 1 Kings 19 chapter 19th verse. ಯಾರಾದ್ರೂ ಓದ್ರಿ ಬೇಗ. ಇಲ್ಲಿ ಎಲೈಜ ಹೋಗ್ತಾ ಇದ್ದಾರೆ ಎಲಿಷನ್ ಹತ್ರ. ಆಗ ಎಲಿಷಾ ಏನ್ ಮಾಡ್ತಾ ಇದ್ದಾನೆ? ಬೇಗ ಓದ್ರಿ. ಹಾ. ಅವರು ಮೊಸರನ್ನು ಬಿಡುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿ ಎಷ್ಟು ಜೋಡಿ? ಜೋರಾಗಿಲ್ರಿ. ಎಷ್ಟು ಜೋಡಿ? ಏನು? 12 ಜೋಡಿ ಏನು? ಎತ್ತುಗಳು. ಹೇಳ್ರಿ ಏನು? ಎತ್ತುಗಳು. ಈ ಕಾಲದಲ್ಲಿ ನೀನು ಶ್ರೀಮಂತ ಅಂತ ಗೊತ್ತಾಗಕ್ಕೆ ನಿಮ್ ಮನೆ ಮುಂದೆ ನಿಂತ್ಕೊಳ್ಳೋ ಕಾರು, ನೀನ್ ಹಾಕೊಳ್ಳೋ ಬಟ್ಟೆ, ನಿನ್ ಮೈ ಮೇಲಿರೋ ಏನಾದ್ರು ಜುವೆಲ್ಸ್ ನೀನು ಶ್ರೀಮಂತ ಅಂತ ತೋರ್ಸತ್ತೆ. ಆಗಿನ ಕಾಲದಲ್ಲಿ ಅವೆಲ್ಲ ಇರ್ಲಿಲ್ಲ. ಅವ್ರು ಶ್ರೀಮಂತರು ಅಂತ ತೋರ್ಸಕ್ಕೆ ಅವ್ರ ಮನೆ ಮುಂದೆ ನಿಂತ್ಕೊಳ್ಳುವ ಕತ್ತೆ, ಎತ್ತು, ಒಂಟೆನೆ ತೋರ್ಸೋದು ಇವ್ರೆಷ್ಟು ಶ್ರೀಮಂತ ಅಂತ. ಸೊ ಆ ಕಾಲದಲ್ಲಿ ಒಂದು ಎತ್ತು ಅಂದ್ರೆ ಇವತ್ತಿನ ರೇಂಜ್ಗೆ ಒಂದು BMW ಕಾರ್ ಇದ್ದಂಗೆ. ಹೇಳ್ರಿ BMW ಕಾರ್. ಎಲೈಜನು ಈ 12 ಎತ್ತುಗಳು ಅಂದ್ರೆ 12 BMW ಕಾರ್. ಹೇಳ್ರಿ 12 BMW ಕಾರ್ನ ಬೆಂಕಿ ಹಚ್ಬಿಟ್ಟು ದೇವ್ರ ಹತ್ರ ಬಂದಿದ್ದಾನೆ. ನೀವು ಸಾಧಾರಣವಾಗಿ ನಿಮ್ ಫೋನ್ ನ ಬೆಂಕಿ ಹಚ್ಬಿಟ್ಟು ಬರ್ರಿ ನೋಡೋಣ, ಆಮೇಲೆ BMW ಕಾರ್ಗೆಲ್ಲ ಹೋಗೋಣ. ಯು ಕಾಂಟ್ ಡೂ ದಟ್ because you love the worldly things more than God. Hallelujah. ನಾನ್ ದೇವ್ರ ನಂಬ್ದೆ. ನಾನ್ ದೇವ್ರ ನಂಬದ ಮೇಲೆ ಸಿಗರೆಟ್ ಬಿಡಕ್ ಆಗ್ಲಿಲ್ಲ. I was a chain smoker. ನನ್ನ ಹತ್ರ ಸಿಗರೆಟ್ ಇಲ್ದೆ ನನ್ನ ಕೈಯಲ್ಲಿ ಇರಕ್ಕಾಗಲ್ಲ. ಸೊ ಎಲ್ಲಾರನು ನೋಡಿದಾಗ ನೀನ್ ಇದು ಬಿಡ್ಬೇಕಪ್ಪ, ಪಾಪ ಬಿಡ್ಬೇಕು. ಸರಿ ಸರಿ ಸರಿ. ನಾನು ಪ್ರೇಯರ್ ಫಾಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಯಾವತ್ತು ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತೀನೋ ಅವತ್ತೇ ಜಾಸ್ತಿ ಹೊಡಿತಾ ಇದ್ದೆ. ತಲೆ ಕೆಟ್ಟೋಗೋದು. ಸರಿ, ಇದು ಯಾಕೋ ಜಾಸ್ತಿ ಆಗ್ತಾ ಇದೆ ಅಂತ ಫಾಸ್ಟಿಂಗ್ ಪ್ರೇಯರ್ ಮಾಡಿದೆ.
ಫಾಸ್ಟಿಂಗ್ ಪ್ರೇಯರ್ ಮಾಡೋ ದಿನ ಇನ್ನೂ ಜಾಸ್ತಿ ಮಾಡ್ಬಿಡ್ತಾ ಇದ್ದೆ. ಇದ್ ಯಾಕೋ ಸರಿ ಆಗ್ತಾ ಇಲ್ಲಪ್ಪ, ಏನಿದ್ರು ಪ್ರಾಬ್ಲಮ್, ಪ್ರೇಯರ್ ಮಾಡಿದ್ರು ಜಾಸ್ತಿ ಹೊಡಿತೀನಿ, ಫಾಸ್ಟಿಂಗ್ ಮಾಡಿದ್ರು ಜಾಸ್ತಿ ನಾನು ಏನ್ ಮಾಡ್ಲಿ ಅಂತ ಹೇಳಿದಾಗ ದೇವ್ರು ಹೇಳಿದ್ರು, ನೀನ್ ಯಾಕೆ ಗೊತ್ತಾ ಸಿಗರೇಟ್ ಬಿಡಕ್ ಆಗ್ತಾ ಇಲ್ಲ? ಯಾಕೆ ಸ್ವಾಮಿ ಅಂದ್ರೆ, ದೇವ್ರು ಹೇಳಿದ್ರು, ನೀನ್ ನನಕ್ಕಿಂತ ಜಾಸ್ತಿ ಸಿಗರೇಟ್ ನ ಪ್ರೀತಿ ಮಾಡ್ತೀಯ. ನೀನ್ ಯಾವತ್ತು ಸಿಗರೇಟ್ಗಿಂತ ನನ್ನನ್ ಪ್ರೀತಿ ಮಾಡ್ತೀಯೋ ಅವತ್ತು ನೀನ್ ಸಿಗರೇಟ್ ನ ಬಿಡೋದಕ್ಕೆ ನಿನ್ಗಾಗತ್ತೆ ಅಂತ. ಅವತ್ತಿಂದ ನಾನು ಪ್ರೇಯರೇ ಚೇಂಜ್ ಮಾಡ್ಬಿಟ್ಟೆ. ಅವತ್ತಿಂದ ನಾನು ಏನ್ ಪ್ರೇಯರ್ ಮಾಡ್ದೆ ಗೊತ್ತಾ? ಸಿಗರೇಟ್ ಬಿಡ್ಬೇಕು ಅಂತ ಪ್ರೇಯರೇ ಮಾಡ್ತಾ ಇರ್ಲಿಲ್ಲ, ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು ಅಂತ ಪ್ರೇಯರ್ ಮಾಡಕ್ ಶುರು ಮಾಡಿದೆ. ಪ್ರತಿದಿನ ನಾನು ಪ್ರೇಯರ್ ಅಲ್ಲಿ, ಕರ್ತನೆ ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು, ಕಣ್ಣೀರಿಂದ ಉಪವಾಸದಿಂದ ನಾನು ಮಾಡಿರೋ ಪ್ರೇಯರು, ನಿನ್ನನ್ನು ನಾನು ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು. ಪ್ರತಿಯೊಂದು ವಿಷಯಕ್ಕಿಂತ, ನನ್ನ ತಂದೆ ತಾಯಿ ಯಾರೇ ಆಗ್ಲಿ, ಹಣಕ್ಕಿಂತ, ನನ್ನ ಹೆಸರಿಗಿಂತ ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಇದು ಮಾಡ್ತಾ ಮಾಡ್ತಾ ವಿತಿನ್ 1 ತಿಂಗಳಲ್ಲಿ ಆ ಬಂಧನ ಮುರಿದು ಹೋಗ್ಬಿಡ್ತು. ಇನ್ನೊಂದು ಕೃಪೆ ಏನ್ ಗೊತ್ತಾ? ಇವತ್ತು ಸಿಗರೇಟ್ ಹೊಡಿಯೋರ್ ಮೇಲೆ ಪ್ರೇಯರ್ ಮಾಡಿದ್ರೆ ಅವ್ರ ಮೇಲಿರೋ ಬಂಧನ ಹೊಡಿಯೋ ಅಭಿಷೇಕ ದೇವ್ರು ಇಟ್ಬಿಟ್ಟಿದ್ದಾನೆ. When you love God, God can do anything in your life. Just love God. ದಾವಿದನು ಕುರಿ ಕಾಯೋನು ರಾಜ ಆದ. ಕುರಿ ಕಾಯೋನು, ಜೋರಾಗಿ ಹೇಳ್ರಿ, ಕುರಿ ಕಾಯೋನು. ನಾವು ನಮ್ ಬಿಲಿವರ್ಸ್ ಹತ್ರ ಹೋಗಿ ಕೇಳ್ರಿ, ಈಗಷ್ಟೇ ದೇವ್ರ ಹತ್ರ ಬಂದಿರ್ತಾರೆ ಹೊಸದಾಗಿ, ಏನಪ್ಪಾ ನಿನ್ ಪ್ರಾಬ್ಲಮ್? ಪಾಸ್ಟ್ರೆ ಹಣದ್ ತೊಂದ್ರೆ ಪಾಸ್ಟ್ರೆ, ಸ್ವಲ್ಪ ಸಾಲ ಐತೆ. ಹೌದಾ, ಸರಿ ಪ್ರೇಯರ್ ಮಾಡೋಣ. 20 ವರ್ಷ ಬಿಟ್ಟು ಅದೇ ಪರ್ಸನ್ ಸಿಗ್ತಾರೆ. ಅಪ್ಪ ಏನಪ್ಪ ನಿನ್ ಪ್ರಾಬ್ಲಮ್ ಇವತ್ತು? ಅದೇ ಕಷ್ಟ ಪಾಸ್ಟ್ರೆ, ಅದೇ ಸಾಲನೇ, ಇದ್ದಂಗ್ ಜೀವನ ನಡೆಸ್ತಾ ಇರ್ತೀವಿ. ಲೇ ಮುಟ್ಟಾಳ, ನಿನಗೆ ದೇವ್ರ ಮೇಲೆ ಪ್ರೀತಿ ಇಲ್ದಿರೋದ್ರಿಂದ ನೀನ್ ಐಶ್ವರ್ಯದಲ್ಲೂ ಬೆಳೆಯಕ್ ಆಗ್ತಾ ಇಲ್ಲ, ನಿನ್ನ ಕೆಲಸದಲ್ಲಿ ಬೆಳೆಯಕ್ ಆಗ್ತಾ ಇಲ್ಲ, ನಿನ್ನ ಬಿಸ್ನೆಸ್ ಅಲ್ಲಿ ಬೆಳೆಯಕ್ ಆಗ್ತಾ ಇಲ್ಲ, ನಿನ್ನ ಸೇವೆಯಲ್ಲಿ ಬೆಳೆಯಕ್ ಆಗ್ತಾ ಇಲ್ಲ. ಆದ್ರೆ ನೀನ್ ಯಾವತ್ತು ದೇವ್ರನ್ನ ಪ್ರೀತಿ ಮಾಡ್ತೀಯೋ ನಿನ್ನ ಜೀವಿತದಲ್ಲಿ ದೇವ್ರು ನಿನ್ನನ್ನ ಬೆಳೆಸೋನಾಗ್ತಾನೆ. ಯಾವತ್ತು ದಾವಿದ ಕೇಳಲಿಲ್ಲ ನಾನ್ ರಾಜ ಆಗ್ಬೇಕು ಅಂತ, ದೇವ್ರು ಮಾಡಿದ್ರು. ದೇವರು ಪ್ರೀತಿ ಮಾಡೋರ್ಗೆ ದೇವ್ರು ಮಾಡುವಂತವ್ರಾಗಿರ್ತಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಯಾವಾಗ ಇದನ್ನ ಕಲಿತೀಯ ಆಗ ದೇವ್ರು ನಿನ್ ಲೈಫ್ ಅಲ್ಲಿ ಆಶೀರ್ವಾದಗಳನ್ನು ಮಾಡ್ತಾರೆ. ಎರಡನೇದಾಗಿ, ನೀವು ದೇವರನ್ನ ನಿಜವಾಗಿ ಪ್ರೀತಿಸುವವರಾದ್ರೆ ನೀವು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರ್ತೀರ. ಇವತ್ತು ಪ್ರಾರ್ಥನೆ ಹೆಂಗಿರತ್ತಂದ್ರೆ, ಇವತ್ತು ಬೆಳಗ್ಗೆ 5 ಗಂಟೆ ಜೋಶ್, ಇವತ್ತು ಮೆಸೇಜ್ ಕೊಟ್ಟಿದ್ದೀನಲ್ಲ, ಈಗ ನೈಟ್ ಅಲ್ಲ ಅದೇ ಮೈಂಡ್, ನಾನ್ ದೇವ್ರನ್ನ ಪ್ರೀತಿ ಮಾಡ್ಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ದೇವ್ರನ್ನ ಪ್ರೀತಿ ಮಾಡ್ಬೇಕು. ಸೋಮವಾರ ಬೆಳಗ್ಗೆ 5 ಗಂಟೆ, ಮಂಗಳವಾರ ಬೆಳಗ್ಗೆ 7 ಗಂಟೆ, ಬುಧವಾರ 8:15. ಗುರುವಾರದಿಂದ ಮತ್ತೆ ಪ್ರೇಯರೇ ಇಲ್ಲ. ಏನಾಯ್ತು ಪಾಸ್ಟ್ರೆ? ಸಂಡೇ ಬಂದ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಪಾಸ್ಟ್ರೆ. ಯಾಕಮ್ಮ? ಸಂಡೇನೆ ಬ್ಯಾಟ್ರಿ ಚಾರ್ಜ್ ಆಗತ್ತೆ ಪಾಸ್ಟ್ರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಯಾಕೆ? ಇಟ್ಸ್ ದ ಪ್ರಾಬ್ಲಮ್. ದೇವ್ರನ್ನ ನೀವು ಪ್ರೀತಿ ಮಾಡ್ತಾ ಇಲ್ಲ. ಪ್ರೀತಿ ಮಾಡಿ ನೋಡ್ರಿ, ಒಂದು ಟೈಮ್ ದೇವ್ರು ಕೊಟ್ರ ಆ ಟೈಮಲ್ಲಿ ಕುತ್ಕೊಂತೀಯ. ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮಾಡಿದ್ರು ಅಂತ ಇಟ್ಕೊಳ್ರಿ, ಹಲ್ಲೆಲೂಯಾ. ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ರೆ ಏನಾದ್ರೂ ಆಗ್ಲಿ, ಅವ್ರು ಹೇಳಿ ಟೈಮಿಗೆ ಕರೆಕ್ಟ್ ಆಗಿ ಅಲ್ಲೋಗಿ ನಿಂತ್ಕೊಳಕ್ ಟ್ರೈ ಮಾಡ್ತಾರೆ. ಇನ್ನೂ ಒಂದ್ 5 ನಿಮಿಷನೇ ಮುಂದೆ ಹೋಗ್ತಾರೆ. ಏನೋ ಇಷ್ಟ ಬೇಗ ಬಂದ್ಬಿಟ್ಟಿದೆ ಅಂದ್ರೆ, ಮತ್ ನನ್ ಜೀವನ ಅಲ್ಲ ನೀನೇ ಅಲ್ವಾ ಅಂತಾರೆ. ನಮ್ ಚರ್ಚ್ 10:30 ಸ್ಟಾರ್ಟ್ ಆಗತ್ತ ಅಂದ್ರೆ 11 ಗಂಟೆ ಆರಾಮಾಗಿ ಬರ್ತಾರೆ. 11 ಗಂಟೆಗೆ. ಯಾಕಪ್ಪ? ಇಲ್ಲಪ್ಪ ಅಷ್ಟೇ, ನನ್ ಜೀವನ ಇನ್ನೂ ದೇವರಾಗಿಲ್ಲಪ್ಪ ಅಷ್ಟೇ. ಹೌದಾ ಅಲ್ವೇರ? ವಿ ಡೋಂಟ್ ಕಮ್ ಇನ್ ದ ಟೈಮ್ ಫಾರ್ ಗಾಡ್. ಪ್ರೇಯರ್ ಅಂತ ಒಂದ್ ಟೈಮ್ ಹೇಳ್ತೀವಿ. ನಾಳೆಯಿಂದ ನಾನು ಬೆಳಗ್ಗೆ 5 ಗಂಟೆ ಕೂತ್ಕೋತೀನಿ ಪ್ರೇಯರ್ಗೆ. ಅದು 5 ಗಂಟೆ ಹೋಗಿ 6:15 ಆದ್ರೂ ನಮ್ ಮೈಂಡೇ ಬಂದಿರಲ್ಲ. ನೀವು ಪ್ರೇಯರ್ ಮಾಡಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ, ಅಯ್ಯೋ ಮತ್ತೆ ಹೋಗ್ಬಿಟ್ಟೆ, ಈಗ ಪ್ರೇಯರ್ ಮಾಡ್ತೀನಿ. ಹಲ್ಲೆಲೂಯಾ. ಹೌದಾ ಅಲ್ವೇರಾ? ಯು ಡೋಂಟ್ ಒಬೇ ಗಾಡ್, ಯು ಡೋಂಟ್ ಲವ್ ಗಾಡ್. ಅದಕ್ಕೆ ನಿನ್ ಲೈಫ್ ಈ ರೀತಿ ಆಗ್ತಾ ಇದೆ. ದೇವರು ನಿನ್ನನ್ನು ಮೇಲಕ್ಕೆತ್ತಕ್ ಆಗ್ತಾ ಇಲ್ಲ. ನಿನ್ನ ಕುಟುಂಬದಲ್ಲಿ ಸಮಾಧಾನ, ಸಂತೋಷ, ಆಶೀರ್ವಾದಗಳನ್ನು ದೇವ್ರು ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ. ಯೋರ್ ಪ್ರಾಸ್ಪೆರಿಟಿ ಇಸ್ ನಾಟ್ ಡಿಪೆಂಡೆಡ್ ಆನ್ ಯೋರ್ ಸ್ವೆಟ್. ಯೋರ್ ಪ್ರಾಸ್ಪೆರಿಟಿ ಇಸ್ ಡಿಪೆಂಡೆಂಟ್ ಆನ್ ದ ಲವ್ ಯು ಲವ್ ಗಾಡ್. ನೀನ್ ದೇವ್ರನ್ನ ಪ್ರೀತಿ ಮಾಡೋ ರೀತಿಯಲ್ಲಿ ನಿನ್ನ ಅಭಿವೃದ್ಧಿಯನ್ನು ದೇವ್ರು ನೇಮಿಸಿದಾನೆ, ನೀನು ಪಡುವ ಕಷ್ಟದಲ್ಲ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಒಂದು ಸತಿ ದೇವ್ರನ್ನ ಪ್ರೀತಿ ಮಾಡಿ ನೋಡ್ರಿ, ಆ ರುಚಿನೇ ಬೇರೆ ರೀ, ಆ ರುಚಿನೇ ಬೇರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಇವತ್ತು ನನ್ನ ಹೆಂಡತಿ ನನ್ನನ್ನು ಪ್ರೀತಿ ಮಾಡ್ತಾಳೆ. ನನ್ನ ಹೆಂಡತಿ ನನ್ನನ್ನು ಪ್ರೀತಿ ಮಾಡೋದಕ್ಕೆ ಅವಳಿಗೆ ಎಷ್ಟೇ ಐಟಮ್ಗಳು ತಿನ್ನಕ್ ಇಷ್ಟ ಇದ್ರು ಸಹ ಅವಳ ಮನೇಲಿ ಅವಳಿಗೆ ಬೇಕಾಗಿರೋದು ಮಾಡಲ್ಲ. ಕೊನೆದಾಗಿ ನನಗ್ ಬೇಕಾಗಿರೋದೇ ಮಾಡ್ತಾಳೆ. ಕೊನೆದಾಗಿ ನನ್ನ ಮಕ್ಳಿಗೆ ಬೇಕಾಗಿರೋದೇ ಮಾಡ್ತಾಳೆ. ಅವಳಿಗೆ ಬೇಕಾಗಿರೋದು ತಿಂದಿರ ಅವ್ರು ತ್ಯಾಗ ಮಾಡ್ತಾಳೆ. ಇದು ನೀವ್ ಎಲ್ಲರ ಮನೇಲೂ ನೀವು ಇದನ್ನ ಅನ್ವಯಿಸ್ಕೋಬಹುದು. ಅನಿತಾ ಸಿಸ್ಟರು ಹಾಗೆ ಇರುತ್ತೆ, ಸಿಸ್ಟರ್ ಅವರು ಹಾಗೆ ಇರ್ತಾರೆ, ಅವರು ಹಾಗೆ ಇರ್ತಾರೆ. ಎವ್ರಿಬಡಿ ಅವ್ರಿಗೆ ಬೇಕಾಗಿರೋದು ಅವ್ರು ತಿನ್ನಲ್ಲ, ಮಕ್ಳಿಗೆ ಬೇಕಾಗಿರೋದು. ಗಂಡನ್ ಯಾಕೆ? ಪ್ರೀತಿ ಅಂದ್ರೆ ಏನ್ ಗೊತ್ತಾ? ತ್ಯಾಗ. ನಿಂದು ನೀನ್ ನೋಡಲ್ಲ, ಇನ್ನೊಬ್ರದ್ ನೀನ್ ನೋಡ್ತೀಯ. ಹೇಳ್ರಿ, ಇನ್ನೊಬ್ರದ್ ನೀನ್ ನೋಡ್ತೀಯ. ದೇವ್ರು ಮೊನ್ನೆ ನಮ್ಮ ಹತ್ರ ಕನ್ಸಲ್ ಮಾತಾಡಿದ್ರು, ಒಂದೇ ಮಾತು ಕೇಳಿದ್ರು, ನೀನ್ ಪ್ರೀತಿ ಮಾಡಂಗೆ ನೆರೆಯವ್ರನ್ನ ಪ್ರೀತಿ ಮಾಡ್ತೀಯ? ನೀವೆಲ್ಲ ಏನಂತೀರ? ಅರ್ಥ ಆಯ್ತಾ ನಾನು ಹೇಳಿದ್ದು?
ನಿಮ್ಮನ್ನ ಪ್ರೀತಿ ಮಾಡ್ದಂಗೆ ನೆರೆಯವ್ರನ್ನ ಪ್ರೀತಿ ಮಾಡ್ತೀರಾ? ಮಾಡ್ತೀವಿ. ಮಾಡಲ್ವಾ ನೀವು? ಖಂಡಿತ ಮಾಡ್ತೀವಿ. ನಾನು ಅದೇ ಅಂದೆ, ಮಾಡ್ತೀವಿ. ನನ್ ಮಗಳು ಅದೇ ಅಂದಿದ್ದಾಳೆ, ಮಾಡ್ತೀವಿ. ದೇವ್ರು ಹೇಳುದು ಮಾಡ್ತೀರಾ? ಹಂಗಂದ್ರೆ ನಾನು ಹೇಳೋದಕ್ಕೆ ಉತ್ತರ ಕೊಡ್ರಿ, ಮಾಡ್ತೀರಾ ಇಲ್ವಾ ಅಂತ ಗೊತ್ತಾಗತ್ತೆ. ನಿನ್ನನ್ನ ಪ್ರೀತಿ ಮಾಡೋದ್ರಿಂದ ನೀನು ನಿನ್ ಬರ್ತಡೇ ಬಂದ್ರೆ ಎಷ್ಟು ರೂಪಾಯಿ ದುಡ್ಡು ತಗೊಂತೀಯಾ? ಐಟಮ್, ಡ್ರೆಸ್, ನಾವೊಂದ್ 2,000 3,000 ರೂಪಾಯಿ ತಗೊಂತೀವಿ. ವೆರಿ ಗುಡ್. ಅದೇ ನಿಮ್ ಪಕ್ಕದ ಮನೆಯವ್ರಿಗೆ ಬರ್ತಡೇ ಬಂತಂದ್ರೆ ಅವ್ರನ್ನ ನೀನ್ ಹಂಗೆ ಪ್ರೀತಿ ಮಾಡ್ಬೇಕಲ್ಲ. ಅವ್ರಿಗೂ 3,000 ರೂಪಾಯಿ ದುಡ್ಡು ತಗೊಂತೀಯ, ಇಲ್ಲ ಪಕ್ಕದಲ್ಲಿ 300 ರೂಪಾಯಿ ತಗೊಂಡೋಗ್ತೀಯ? ಪಾಸ್ಟ್ರೇ, ದೇವ್ರು ಹೇಳಿದ್ರು, ಮಗನೇ ನೀನು ಪಾಸ್ಟರ್ ಆಗಿ ಇನ್ನೂ ನೀನು ಇನ್ನೊಬ್ಬರನ್ನ ನಿನ್ನ ಹಾಗೆ ಪ್ರೀತಿ ಮಾಡಕ್ ಆಗ್ತಾ ಇಲ್ಲ. ಪ್ರೀತಿ ಬಗ್ಗೆ ಏನ್ ಮಾತಾಡ್ತೀಯ ನೀನು? ವಾಟ್ ಕ್ಯಾನ್ ಯು ಟಾಕ್ ಅಬೌಟ್ ಲವ್? ಬೇಜಾರಾಗತ್ತಲ್ಲ? ಇಷ್ಟೆಲ್ಲ ನಾವು ಸೇವೆ ಮಾಡಿ ಇನ್ನೂ ದೇವ್ರ ಪ್ರಕಾರ ನಾವು ಒಬ್ಬರನ್ನ ಪ್ರೀತಿ ಮಾಡ್ತಾ ಇಲ್ಲ. ವಾಕ್ಯದಲ್ಲೇ ಇದೆ, ಇದಕ್ಕೆ ಯಾವ ಪ್ರಕಟಣೆನೂ ಬೇಡ. ನಾನು ಅದೇ ಅಂದ್ರೆ, ಸ್ವಾಮಿ ಇದು ವಾಕ್ಯದಲ್ಲೇ ಇದೆ, ಇದೇ ನಮ್ ತಲೆಗೆ ಹೋಗ್ಲಿಲ್ವಾ? ಇನ್ ಯಾವತ್ತು ಹೋಗೋದು? ಇನ್ ನಾವು ಪರಲೋಕ ಬಂದಂಗೆ ತಗೋ. Hallelujah. Your love should change, my dear brothers and sisters. Your love should change. ನಿನ್ನ ಪ್ರೀತಿ ಬದಲಾದಾಗ ನಿನ್ ಜೀವಿತ ಬದಲಾಗತ್ತೆ. ನೀನ್ ಯಾರಿಗೂ ಕೇರ್ ಮಾಡಲ್ಲ. ದಾವಿದ ಡ್ಯಾನ್ಸ್ ಆಡದ್ನಂತೆ, ಯಾರಿಗೂ ಕೇರ್ ಮಾಡಿಲ್ಲ. ಅವರ ಹೆಂಡತಿ, ಅಲ್ಲಿರುವಂತ ಕೆಲಸ, ಅವ್ರು ಯಾರು, ಅವ್ನ್ ರಾಜ, ಅವ್ನು ಪೊಸಿಷನ್ ಬಿಟ್ಟು ಬಂದು ಡ್ಯಾನ್ಸ್ ಆಡ್ತಾ ಇದ್ದಾನೆ. ಪೊಸಿಷನ್ ಬಿಟ್ಟು ಬಂದು ಎಲ್ಲ, ಅವ್ನ್ ಪಟ್ಟೆ ಎಲ್ಲ ಉದ್ರೋಗತ್ತಂತೆ ಕೆಳಗಡೆ ಡ್ಯಾನ್ಸ್ ಆಡ್ತಾ ಆದ್ರೆ ಅವ್ನ್ ಕೇರ್ ಮಾಡಲ್ಲ, ಡ್ಯಾನ್ಸ್ ಆಡ್ತಾ ಇರ್ತಾನೆ. ಹಲ್ಲೆಲೂಯಾ. ಆದ್ರೆ ಇವತ್ತು ನಾವು ಪ್ರೇಯರ್ ಮಾಡ್ಬೇಕಾದ್ರೂ ಪಕ್ಕದಲ್ಲಿ ಯಾರು ಏನ್ ನೋಡ್ತಾರೆ, ಏನ್ ಮಾಡ್ತಾರೆ, ಆಮೇಲೆ ಕಣ್ಗಳು ಮುಚ್ಚೋದು. ಇನ್ನೊಂದು ಒಂದು ಒಳ್ಳೆ ಐಡಿಯಾ ನಮ್ ಜನಕ್ಕೆ, ಒಳಗಡೆ ಬಂದು ಫ್ರಂಟ್ ಅಲ್ಲೇ ಕುತ್ಕೊಂತಾರೆ, ಆದ್ರೆ ಕುತ್ಕೊಳಕ್ ಮುಂಚೆ ತಿರುಗಿ ಯಾರ್ಯಾರು ಬಂದಿದ್ದಾರೆ ಅಂತ ಎಲ್ಲ ಒಂದ್ ರೌಂಡ್ ಕಣ್ಣಾರ್ಸ್ಬಿಟ್ಟು ಆಮೇಲೆ ಕಣ್ಮುಚ್ಚೋದು. Hallelujah. But David was never like that. He never worried what people thought. ನೀವು ಅಷ್ಟೇ, ಯಾರು ಏನ್ ಮಾತಾಡ್ತಾರೆ ಅಂತ ಬೇಜಾರೇ ಆಗ್ಬೇಡ್ರಿ. ದೇವ್ರು ನಿನ್ ಬಗ್ಗೆ ಹೇಳ್ತಾರ, ಅದೇ ಬೇಕು. ದೇವ್ರು ನಿನ್ ಬಗ್ಗೆ ಏನ್ ಹೇಳ್ತಾರ ಅದೇ ಮುಖ್ಯ. Hallelujah. ಅವ್ರ ಏನ್ ನೋಡ್ತಾರೆ, ಅವ್ರ ಲೆಕ್ಕಾಚಾರದ ಮೇಲೆ ನಾನು ಪರಲೋಕಕ್ಕೆ ಹೋಗೋದು, ಜನಗಳು ಮಾತಾಡೋ ಮಾತುಗಳ ಮೇಲಲ್ಲ. Hallelujah. ಹೇಳ್ರಿ ಜೋರಾಗೆ, Hallelujah. ಇವತ್ತು ದೇವರು ನಿನ್ನನ್ನ ಬದಲಾಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ನೀನ್ ದೇವ್ರನ್ನ ಪ್ರೀತಿ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ನೀನ್ ಯಾವತ್ತು ಪ್ರೀತಿ ಮಾಡ್ತೀಯ, ನಿನ್ ಜೀವಿತದಲ್ಲಿ ನಿನ್ಗೆ ಎಲ್ಲಾ ಸಿಕ್ಬಿಡತ್ತೆ. ಹೇಳ್ರಿ, ಎಲ್ಲಾ ಸಿಗತ್ತೆ. ನಾವ್ ಇನ್ನೂ ಇಸ್ರಾಯೇಲ್ ತರಾನೇ ಇದೀವಿ. ಹೇಳ್ರಿ, ಯಾರ ತರ ಇದೀವಿ? ಜೋರಾಗಿ ಹೇಳ್ರಿ, ಇಸ್ರಾಯೇಲ್ ತರ. ಇಸ್ರಾಯೇಲ್ ಏನ್ ಮಾಡಿದ್ರಂದ್ರೆ, ಫಸ್ಟ್ ಮೋಶೆ ನೋಡೋಣ. ಮೋಶೆ ಏನ್ ಮಾಡ್ತಾರಂದ್ರೆ, ದೇವ್ರು ಹೇಳ್ತಾರೆ, ಏಯ್ ಇಸ್ರಾಯೇಲ್, ಮೋಶೆ ನೀನೊಂದ್ ಕೆಲಸ ಮಾಡಪ್ಪ, ನಾನೊಂದ್ ದೇವದೂತನ್ನ ಕಳಿಸ್ತೀನಿ, ನೀನ್ ಕರ್ಕೊಂಡು ಹೋಗಪ್ಪ. ಈ ಜನರ ಜೊತೆ ಬಂದ್ರೆ ಇವ್ರು ಆಡೋ ಆಟಕ್ಕೆ ನಾನೇ ಇವ್ರನ್ನ ಸಾಯಿಸ್ಬಿಡ್ತೀನಿ, ಇವ್ರು ಅಷ್ಟು ಕಠಿಣವಾಗಿದ್ದಾರೆ, ಅದಕ್ಕೆ ನಾನ್ ಬರಲ್ಲ, ಒಬ್ಬ ದೇವದೂತನ್ ಕಳಿಸ್ತೀನಿ ಅಂತಾರೆ. ಮೋಶೆ ಅಂತಾನೆ, ಇಲ್ಲ ಸ್ವಾಮಿ, ನೀನ್ ಇಲ್ದೆ ನಾನು ಹೋಗಲ್ಲ, ನಮಗ್ ನೀವೇ ಬೇಕು. ಏನು? ನೀವೇ ಬೇಕು. Hallelujah. That is the difference. ನೀವೇ ಬೇಕು. ಆದ್ರೆ ನೀವ್ ಇವತ್ತೆಲ್ಲ ನಾವು ಹೋಗ್ಬೇಕಾದ್ರೆ ಸ್ವಾಮಿ ನೀನೇ ಬೇಕು ಅಂತ ಕರಿಯಲ್ಲ. ನಿಮ್ ಅಕ್ಕದ ಮನೆ, ಪಕ್ಕದ ಮನೆ, ಫ್ರೀ ಆಗಿದ್ಯಾನ, ಇಲ್ಲೇ ಪಕ್ಕದಲ್ಲಿ ಒಂದ್ ರೌಂಡ್ ಹೋಗ್ ಬರೋಣ ಬಾ. ಯಾರನ್ನ ಕರಿತಾ ಇದ್ದೀರ? ದೇವ್ರು ಬಂದ್ರೆ ನಿನ್ ಕೆಲ್ಸ ನಡಿಯತ್ತೆ. ನಿನ್ ಪಕ್ಕದ ಮನೆ, ನಿನ್ ಫ್ರೆಂಡ್ಗಳು ಬಂದ್ರೆ ನಿನ್ ಕೆಲ್ಸ ನಡೀತದ. ಯಾರನ್ನ ಕರ್ಕೊಂಡೋದ್ರೆ ಕೆಲ್ಸ ನಡೀತದೆ ಅಂತ ಜ್ಞಾನ ನಮ್ಮ ಒಳಗಡೆ ಇರ್ಬೇಕು. Hallelujah. ಮೋಶೆ ಹೋಗ್ಲಿಲ್ಲ ರೀ, ನೀನ್ ಬರೋವರೆಗೂ ನಾನು ಹೋಗಲ್ಲ ಅಂದ, ದೇವರೇ ಬರುವಂತೆ ಮಾಡ್ದ. ಅದೇ ಇಸ್ರಾಯೇಲ್ರು ಏನ್ ಮಾಡಿದ್ದಾರೆ, ಒಂದ್ ದಿವಸ ಮೋಶೆ 40 ದಿವಸ ಪ್ರಾರ್ಥನೆ ಮಾಡಕ್ಕೆ ಬೆಟ್ಟದ ಮೇಲೆ ಹೋಗಿದ್ದಾರೆ. ಅವ್ರು ಬರೋದಕ್ಕೆ ಲೇಟ್ ಆಗಿದ ತಕ್ಷಣ ನಮ್ ಜನಕ್ಕೆ ಇಲ್ಲಿ ಭಯ. ಅಯ್ಯೋ ಮೋಶೆ ಇಲ್ಲ, ದೇವ್ರು ಇಲ್ಲ, ನಮ್ಗೆ ಯಾಕೋ ಭಯ ಆಗ್ತಾ ಇದೆ. ನಮಗೆ ದೇವ್ರಲ್ಲ, ಮೋಶೆ ಅಲ್ಲ, ನಮಗ್ ಕಾನಾನೇ ಮುಖ್ಯ. ಏನ್ ಮುಖ್ಯ? ನಮಗ್ ಆಶೀರ್ವಾದನೇ ಮುಖ್ಯ. ದಯವಿಟ್ಟು ನೀನೊಂದ್ ದೇವ್ರು ಮಾಡಿ ನಮಗೊಂದು ಆಶೀರ್ವಾದ ಕರ್ಕೊಂಡೋಗಿ. ನೀನೇ ಒಂದ್ ದೇವ್ರನ್ನ ಸೃಷ್ಟಿ ಮಾಡು. ಅವ್ರು ದೇವ್ರು ಮಾಡ್ತಾರೆ. ಯಾವ್ದನ್ನ ಹಾಕಿ? ಅವ್ರ ಮೈ ಮೇಲಿರೋ ಗೋಲ್ಡ್ ಗಳನ್ನ ಹಾಕಿ ಅವ್ರೊಂದ್ ದೇವ್ರು ಮಾಡ್ತಾರೆ. ಆ ಗೋಲ್ಡ್ ಅವ್ರಿಗೆ ಯಾರು ಕೊಟ್ಟಿದ್ದು? ಐಗುಪ್ತರನ್ನ ಕೊಡಂಗ್ ಮಾಡಿದ್ ಯಾರು? ಅಂದ್ರೆ ದೇವ್ರು ನಿಮಗೊಂದ್ ಕೊಟ್ರೆ ಅದನ್ನ ಏನಂತ ಕರೀತಾರೆ? ದೇವ್ರು ಆಶೀರ್ವಾದ. ಹೇಳ್ರಿ, ಏನು? ಇವತ್ತು ದೇವ್ರ ಆಶೀರ್ವಾದನೇ ಅವ್ರಿಗೆ ದೇವರಾಗಿ ಬದಲಾಗಿದೆ. ಅನೇಕರಿಗೆ ದೇವ್ರು ಕೊಡುವ ಆಶೀರ್ವಾದನೇ ನಿಮಗ್ ದೇವರಾಗಿರೋದ್ರಿಂದ ಯು ಆರ್ ನಾಟ್ ಏಬಲ್ ಟು ಲವ್ ಗಾಡ್. ದೇವ್ರು ಕೊಡುವ ಕೆಲಸ ನಿನಗೆ ದೇವರಾಗಿದೆ. ದೇವರೇ ಕೊಟ್ಟಿರುವ ಬಿಸ್ನೆಸ್ ನಿನಗೆ ದೇವರಾಗಿದೆ. ದೇವರೇ ಕೊಟ್ಟಿರುವಂತ ಗಂಡ, ಹೆಂಡತಿ, ಮಕ್ಕಳು ನಿನಗೆ ದೇವರಾಗಿದ್ದಾರೆ. ದಟ್ ಇಸ್ ವೈ ಯು ಆರ್ ಫೇಲಿಂಗ್. ಹಲ್ಲೆಲೂಯಾ. ಹೇಳ್ರಿ, ಹಲ್ಲೆಲೂಯಾ. ಕೆಲವ್ರು ಇರ್ತಾರೆ, ಬ್ರದರ್ ಮದ್ವೆ ಮಾಡಿ ಅಂತಾರೆ. ಮದ್ವೆ ಮಾಡೋಕ್ಕಿಂತ ಮುಂಚೆ ನೈಟ್ ಪ್ರೇಯರ್, ಮಾರ್ನಿಂಗ್ ಪ್ರೇಯರ್, ಫಾಸ್ಟಿಂಗ್ ಪ್ರೇಯರ್, ಎಲ್ಲಾ ಪ್ರೇಯರ್, 24 ಗಂಟೆ ಪ್ರೇಯರ್ ಮತ್ತೆ ಪಾಸ್ಟರ್ ಮನೆಯಲ್ಲೇ ಇರ್ತಾರೆ.
ಮದುವೆ ಆಗಿದ್ ಮೊದಲನೇ ವಾರಕ್ಕೆ ಕಾಣೆ. ಅವ್ರನ್ನ ಕೇಳ್ದೆ, ಯಾಕಮ್ಮ ಮದುವೆ ಮಾಡೋದೆ, ಮದುವೆ ಮಾಡಿಸಿದ್ರೆ ಫಸ್ಟ್ ವಾರನೇ ಮಿಸ್ ಆಗ್ಬಿಟ್ಟಿದ್ಯಲ್ಲಮ್ಮ ಅಂದ್ರೆ, ಫಸ್ಟ್ ನಾನೇನೋ ಬರ್ಬೇಕು ಅಂತಿದ್ದೆ, ದೇವ್ರೊಂದು ಆಶೀರ್ವಾದ ಕೊಟ್ಟಿದ್ದಲ್ಲ, ಇವನು ಬಿಡ್ತಾನೇ ಇಲ್ಲ ಈ ಆಶೀರ್ವಾದ. ಹಲ್ಲೆಲೂಯಾ. ಆಶೀರ್ವಾದ ನಿನ್ನನ್ನ ಹಿಡಿದ್ರೆ ನಿನ್ಗೆ ಅದೇ ನಿನಗೆ ದೇವ್ರಾಗ್ಬಿಟ್ಟಿರತ್ತೆ. ದೇವ್ರೇ ನಿನ್ ಲೈಫಲ್ಲಿ ಯಾವತ್ತು ದೇವ್ರಾಗಿರ್ಬೇಕು. ಅವಾಗ ನೀನ್ ಇಸ್ರೇಲ್ ಆಗಲ್ಲ, ಮೋಶೆ ಆಗ್ತೀಯ. ಮೋಶೆ ಪ್ರೀತಿಸೋದು ಹೇಗೆ ಅಂತ ತೋರ್ಸ್ಕೊಟ್ಟವ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಯಾವ ವಿಷಯದಲ್ಲೂ ತಲೆ ಕೆಡಿಸ್ಕೊಂತ ಇರ್ಲಿಲ್ಲ, ಎಲ್ಲಾ ವಿಷಯಕ್ಕೆ ದೇವ್ರ ಹತ್ರನೇ ಪ್ರಾರ್ಥನೆ. ಅವನ ಪ್ರತಿಯೊಂದು ಪ್ರೇಯರ್ ದೇವ್ರ ಆನ್ಸರ್ ಮಾಡ್ತಾ ಇತ್ತು, ಪ್ರತಿಯೊಂದು ಪ್ರೇಯರ್. ಹಲ್ಲೆಲೂಯಾ. ಮಿರಿಯಾಮ, ಆರೋನು ಮೋಶೆ ವಿರುದ್ಧವಾಗಿ ಮಾತಾಡಿದ್ದಾರೆ. ದೇವ್ರಿಗೆ ಕೋಪ ಬಂದು ಅವ್ರಿಗೆ ಒಂದು ಕಾಯಿಲೆ ಕೊಟ್ಬಿಟ್ಟಿದ್ದಾನೆ. ಹೇಳ್ರಿ ಕಾಯಿಲೆ, ಒಂದು ಸಿಕ್ನೆಸ್ ರಿಲೀಸ್ ಮಾಡ್ಬಿಟ್ಟಿದ್ದಾನೆ. ಈಗ ಕಾಯಿಲೆಯಿಂದ ಹೋಗಕ್ಕೆ ಅವ್ರು ಅಳ್ತಾ ಇದ್ದಾರೆ, ದೇವ್ರು ಉತ್ತರ ಕೊಡ್ತಾ ಇಲ್ಲ. ಮೋಶೆ ಹೋಗಿ ಪೆಟಿಷನ್ ಆಗ್ತಾ ಇದ್ದಾನೆ, ಬಂದ್ಬಿಟ್ಟ ನೀನ್ ಬಂದ್ರೆ ಮಾಡ್ಲೇಬೇಕು, ಆಯ್ತು ಹೋಗು, ಅವ್ರಿಗೆ ಒಂದು ವಾರ ಇರೋಕೆ ಸರಿ ಆಗತ್ತೆ, ಹೋಗು. ಹಲ್ಲೆಲೂಯಾ. ಒಬ್ಬ ಪ್ರೀತಿ ಮಾಡೋ ವ್ಯಕ್ತಿ ಹೋಗಿ ನಿಂತ್ಕೊಂಡ್ರೆ ದೇವರು ಕೋಪಗೊಂಡವ್ರನ್ನ ಕೂಡ ಕ್ಷಮಿಸಿ ಅವ್ರನ್ನ ಗುಣಪಡಿಸ್ತಾರೆ. ದೇವರು ಸಿಕ್ನೆಸ್ ಕೊಡಲ್ಲ, ದೇವರು ಕಾಯಿಲೆಗಳು ಕೊಡಲ್ಲ, ಆದ್ರೆ ದೇವರು ಪನಿಷ್ ಮಾಡ್ತಾರೆ. ಕಾಯಿಲೆಗಳು ನಿನ್ನನ್ನ ಸಾವುಗೆ ತಗೊಂಡೋಗತ್ತೆ, ದೇವರ ಪನಿಷ್ಮೆಂಟ್ ನಿನ್ನನ್ನ ಬದಲಾಯಿಸುತ್ತೆ. ನಿನ್ನನ್ನು ಬದಲಾಯಿಸಿ ಆ ಕಾಯಿಲೆನ ದೇವ್ರು ತೆಗೆದು ಬಿಡ್ತಾರೆ, ಅದಿರಲ್ಲ ನಿನ್ ಲೈಫಲ್ಲಿ. ಆದ್ರೆ ನಿನ್ನ ಕಾಯಿಲೆ ಬಂದ್ರೆ ಅದು ಹೋಗೋದೇ ಇಲ್ಲ, ನೀನೇ ಸಾಯ್ಬೇಕು. ಆದ್ರೆ ಕಾಯಿಲೆ ದೇವ್ರು ಕೊಡೋದಲ್ಲ. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಯಾಕಂದ್ರೆ ಕೆಲವ್ರಿಗೆ ಆ ಪನಿಷ್ಮೆಂಟ್ ಕೊಟ್ರೇನೆ ದೇವ್ರ ಹತ್ರ ಬರಕ್ಕಾಗತ್ತೆ, ಇಲ್ಲಾಂದ್ರೆ ಬರೋದೇ ಇಲ್ಲ. ಹೇಳ್ರಿ, ಬರೋದೇ ಇಲ್ಲ. ಹಲ್ಲೆಲೂಯಾ. ಇವತ್ತು ದೇವ್ರು ನನ್ನ ಬಯಸ್ತಾ ಇದ್ದಾರೆ. ನೀನ್ ದೇವ್ರನ್ನ ಪ್ರೀತಿ ಮಾಡಕ್ಕಾಗತ್ತಾ? ಸಮಯ ಕೊಡಕ್ಕಾಗತ್ತಾ? ಎಷ್ಟು ಸತಿ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ರೆ 5 ನಿಮಿಷ ಗ್ಯಾಪ್ ಸಿಕ್ಕಿದ್ರು ಫೋನ್ ಮಾಡ್ತಾರೆ. ಹಲ್ಲೆಲೂಯಾ. ಯಾರಾದ್ರೂ ಲವ್ ಮಾಡೋರ್ನ ನೋಡ್ರಿ, ಅವ್ರು ಮಾತಾಡ್ಬೇಕಾದ್ರೆ ಏನಿರಲ್ಲ, ಒಂದೇ ಮಾತಿರತ್ತೆ. ಏನ್ ಗೊತ್ತಾ? ಆಮೇಲೇನು? ಈ ಒಂದು ಮಾತಲ್ಲೇ 2-3 ದಿನ ಮಾತಾಡ್ತಾರ ಅವ್ರು. ನನ್ಗೆ ಗೊತ್ತು, ಎಲ್ಲಾರು ರಿಲೇಟ್ ಮಾಡ್ಕೊಂತ ಇದೀರ. ಹೌದು, ನಾನು ಹಿಂಗೆ ಬಂದೆ. ಹಲ್ಲೆಲೂಯಾ. ಆಮೇಲೆ ಏನು ಒಂದು ಮಾತೆ ಅವ್ರನ್ನ ಫುಲ್ ಲೈಫ್ ಲಾಂಗ್ ನಡೆಸ್ತಾ ಇರುತ್ತೆ. ಆದ್ರೆ ದೇವ್ರ ಹತ್ರ ಇರ್ತಾರೆ, ಬೇರೆಯವ್ರಿಗೆ ಫೋನ್ ಮಾಡಿ ನನ್ಗೆ ಯಾಕೋ ಒಂಟಿಯಾಗಿರೋಂಗ್ ಫೀಲ್ ಆಗ್ತಾ ಇದೆ ನನಗೆ. ದೇವ್ರು ಇರೋದು ನಿನ್ಗೆ ಗೊತ್ತೇ ಆಗ್ತಾ ಇಲ್ವಾ ನಿನಗೆ? ಹೌ ಕ್ಯಾನ್ ಯು ಫೀಲ್ ಲೋನ್ಲಿ ವೆನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇಸ್ ದೇರ್? ಯು ಆರ್ ನಾಟ್ ಐಡೆಂಟಿಫೈಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀನ್ ದೇವ್ರನ್ನ ಪ್ರೀತಿ ಮಾಡದೇ ಇರೋದ್ರಿಂದ ದೇವ್ರು ನಿನ್ ಜೊತೆ ಇರೋದು ಕೂಡ ಗ್ರಹಿಕೆಗೆ ಬರ್ತಾ ಇಲ್ಲ. ಒಂಟಿತನ ನಿನ್ ಲೈಫ್ ಅಲ್ಲಿ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ದೇವರು ನಿನ್ನನ್ನ ಬದಲಾಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ದೇವ್ರನ್ನ ಪ್ರೀತಿ ಮಾಡಿದ್ರಿ, ಅವ್ರು ಪ್ರೀತಿ ಮಾಡಿದ್ಕೆ ದೇವ್ರನ್ನ ಅವ್ರು ಮೆಚ್ಚಿಸ್ತಾ ಇದ್ರು. ಹೇಳ್ರಿ, ಯಾರನ್ನ? ಇವತ್ತು ದೇವ್ರನ್ನ ಬಿಟ್ಟು ಎಲ್ಲಾರನ್ನೂ ಮೆಚ್ಚಿಸ್ತಾ ಇದೀವಿ ನಾವು, ಎಲ್ಲಾರನ್ನೂ ಮೆಚ್ಚಿಸ್ತಾ ಇದ್ವಿ. ನೋಡಿ ಬೇಕಾದ್ರೆ ಯೋಹಾನ, ಜಾನ್ ಚಾಪ್ಟರ್ 8:29. ನನ್ನನ್ನು ಕಳಿಸಿಕೊಟ್ಟ ಆತನನ್ನು ಏನು? ನಾನು ಅವನ ಮೆಚ್ಚುವ ಹಾಗೆ ಭಾನುವಾರ ಮಾತ್ರ ಮಾಡೋದ್ರಿಂದ ನನಗೆ ಅವನು ಒಂಟಿಯಾಗಿ ಬಿಟ್ಟಿಲ್ಲ. ಹೌದಾ? ಭಾನುವಾರ ಮಾತ್ರ ಮಾಡೋದಾ? ಓ ಇಲ್ಲ, ಮೋಸ್ಟ್ಲಿ ಕಮ್ಯುನಿಯನ್ ದಿನ ಮಾತ್ರ ಮಾಡೋದು. ಅಲ್ಲಿ ಏನಿದೆ ಗೊತ್ತಾ? ಯಾವಾಗ್ಲೂ, ಹೇಳ್ರಿ ಯಾವಾಗ್ಲೂ 24 ಗಂಟೆಗಳು ದೇವರಿಗೆ ಮೆಚ್ಚಿಸುವ ಕೆಲಸವನ್ನು ಮಾತ್ರ ಮಾಡ್ಬೇಕು. ನೀನು ಮೆಚ್ಚಿಸುವ ಕೆಲಸ ಮಾಡಿದ್ರೆ ದೇವ್ರು 24 ಗಂಟೆನೂ ನಿನ್ ಜೊತೆ ಇರ್ತಾನೆ. 24 ಗಂಟೆ ನಿನಗ್ ಬೇಕಾಗಿರೋದನ್ನ ಕೊಡುವ ಆತನಾಗಿರ್ತಾನೆ, ಆಶೀರ್ವದಿಸುವ ಆತನಾಗಿರ್ತಾನೆ. ದೇವ್ರು ನಿನ್ ಕೈ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. He will always bless you, my dear brothers and sisters. ಇವತ್ತು ದೇವ್ರನ್ನ ನಾವು ಮೆಚ್ಚಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ದೇವ್ರನ್ನ ನಾವು ಪ್ರೀತಿಸ್ತಾ ಇಲ್ಲ. ಇವತ್ತು ನಮಗ್ ದೇವ್ರೇ ಬೇಡ, ನಮ್ಗೆ ಯಾವತ್ತು ದೇವ್ರ ಆಶೀರ್ವಾದ. ಇವತ್ತು ಅನೇಕ ಜನ ಚರ್ಚೆಗೆ ಬರೋದೇನು ಗೊತ್ತಾ? ದೇವ್ರ ಆಶೀರ್ವಾದ, ದೇವ್ರ ಬ್ಲೆಸ್ಸಿಂಗ್. ದೇವ್ರ ಏನೋ ಮಾಡ್ತಾರೆ, ದೇವ್ರ ಏನೋ ಬಿಡುಗಡೆ ಕೊಡ್ತಾರೆ. ನೋ, ಯು ಶುಡ್ ಕಮ್ ಫಾರ್ ಗಾಡ್. ಲರ್ನ್ ಟು ಕಮ್ ಫಾರ್ ಗಾಡ್. ದೇವ್ರಿಗಾಗಿ ಸಭೆಗೆ ಬರೋದನ್ನ ಕಲೀರಿ. ದೇವ್ರು ಬದಲಾಯಿಸ್ಬಿಡ್ತಾನೆ ನಿನ್ ಲೈಫ್ನ. ಹಲ್ಲೆಲೂಯಾ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಹೇಳಿ, ರಾಜ. ಆ ರಾಜ ಜನ ನನ್ನನ್ನ ಹೆಂಗೆ ಪ್ರೀತಿ ಮಾಡ್ತಾರೆ ಅಂತ ಚೆಕ್ ಮಾಡಿದ್ನಂತೆ. ಚೆಕ್ ಮಾಡ್ಬೇಕಾದ್ರೆ ಹೇಳದ್ನಂತೆ, ಎಲ್ಲಾರು ಹೋಗಿ ಅನೌನ್ಸ್ ಮಾಡ್ರಿ ಊರಲ್ಲಿ. ಏನಂತಂದ್ರೆ, ಮುಂದಿನ ಭಾನುವಾರ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಿಮ್ ಮನೆಗೆ ಬೇಕಾಗಿರುವ ಎಲ್ಲಾ ವಸ್ತುಗಳು ಇರ್ತದೆ. ಏನೇನು ಅಂತಂದ್ರೆ, ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನ್, ಮತ್ತೆ ಏನದು AC,
ಇನ್ನು ಏನೇನ್ ಬೇಕೋ ಎಲ್ಲ ಸಾಮಾನು, ಸ್ಟವ್, ಸಿಲಿಂಡ್ರು ಎಲ್ಲ ಇರ್ತದೆ, ರೇಷನ್ ಕೂಡ ಇರ್ತದೆ. ಯಾರು ಮೊದಲನಾಗ್ದು ಬರ್ತಾರೋ ಅವ್ರಿಗೆಲ್ಲ ಸಿಗತ್ತೆ, ಎಲ್ಲ ತಗೊಂಡ್ ಹೋಗ್ಬೋದು ಅಂತ. ಅಲ್ಲಿರೋರ್ಗೆಲ್ಲ ಆಶ್ಚರ್ಯ, ಇವನೇನಪ್ಪ ಹೊಸದಾಗ ಏನಾನ ಹಾಕ್ಬಿಟ್ಟು ಅವನಿಗೆ ರೂಲ್ಸ್ ಅಂತ ಹೇಳಿ ಹೋಗಿ ಎಲ್ಲಾರ್ಗು ಡಂಗೂರ ಸಾರ್ತಾರೆ. ಆ ಕಾಲದಲ್ಲಿ ಡಂಗೂರ ಸಾರೋದಲ್ವಾ, ಡಂಗೂರ ಸಾರ್ಕೊಂಡ್ ಬರ್ತಾರೆ, ಹೀಗಿಗೆ ಅಂತ ಹೇಳ್ಬಿಟ್ಟು. ಅಲ್ಲೆಲೂಯ್ಯ. ಸೊ ಎಲ್ಲ ಸಾರ್ಕೊಂಡ್ ಬಂದಾಗ ಭಾನುವಾರ 6 ಗಂಟೆಗೆ ಅವ್ರ ಗೇಟ್ ತೆಗಿತೀನಿ ಅಂದಿರೋದು, ಪುಣ್ಯಾತ್ಮರು ಶುಕ್ರವಾರ ರಾತ್ರಿಯಿಂದಾನೇ ಚಾಪೆ ಹಾಕಿ ಮಲ್ಗವ್ರು ಅಲ್ಲಿ. ಅಲ್ಲೆಲೂಯ್ಯ. ಅಲ್ಲೇ ಹಲ್ಲುಜ್ಜೋದು, ಅಲ್ಲೇ ಮುಖ ತೊಡಿಯೋದು, ಅಲ್ಲೇ ಟಿಫನ್ ತಿನ್ನೋದು ಎಲ್ಲ ಅಲ್ಲೇ ಮಾಡ್ತಾವ್ರೆ. ಎಲ್ಲ ನೋಡಿ ಏನಪ್ಪ ಇವ್ರು ಹಿಂಗ್ ಮಾಡ್ತಾವ್ರೆ ಅಂತೆಲ್ಲ. ಅಲ್ಲಿಂದಾನೇ ಬೇರೆ ಬಂದ್ ಎಲ್ಲ ಇಳ್ದಾಗ ಅಲ್ಲಿಂದಾನೆ ನೋಡಿ, ಈ ಕಲರ್ ಫ್ರಿಡ್ಜ್ ನಂದು, ಅದ್ರ ಮೇಲೆ ಯಾವನಾದ್ರೂ ಕೈ ಇಟ್ರೆ ಇವತ್ತು ಹೇಳ್ತೀನಿ, ಕೈ ಕತ್ತರಿಸ್ಬಿಡ್ತೀನಿ ನಿಮ್ಗೆ. ಈ ಕಲರ್ ವಾಷಿಂಗ್ ಮಿಷಿನ್ ನಂದು. ಅಲ್ಲೆಲೂಯ್ಯ. ಎಲ್ಲ ಇನ್ನೇನು ಗೇಟ್ ತೆಗಿಯಕ್ ಅರ್ಧ ಅವರ್ ಮುಂಚೆ ಏನ್ ಮಾಡ್ತಾನಂದ್ರೆ, ಇಲ್ಲೆಲ್ಲ ಆ ಎಲ್ಲ ಸಾಮಾನು ಇರ್ತದಲ್ಲ, ಆ ಸಾಮಾನಿಗೆ ಒಂದು 2-3 ಅಡಿ ಮುಂದೆ ಬಂದು ರಾಜ್ಕುಮಾರ ಕೈ ಕಟ್ಟಿಂಗ್ ನಿಂತ್ಕೊಂಡಿರ್ತಾನಂತೆ. ಸಾಮಾನ್ ಇಲ್ಲಿರತ್ತೆ, ರಾಜ್ಕುಮಾರ ಹಿಂಗಿರ್ತಾನೆ, ಇವರೆಲ್ಲರೂ ಹಿಂಗಿಂದ ಓಡ್ ಬರ್ತಾರೆ. ಹೇಳ್ರಿ, ಹೆಂಗಿಂದ ಓಡ್ ಬರ್ತಾರೆ? ಈ ಕಡೆಯಿಂದ ಓಡ್ ಬರ್ತಾರೆ. ಸಾಮಾನ್ ಎಲ್ಲಿದೆ? ಇಲ್ಲಿದೆ. ರಾಜ್ಕುಮಾರ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಬಂದ್ ಹಿಂಗ್ ಕೈ ಕೊಟ್ಕೊಂಡಿರ್ತಾನೆ, ನೋಡೋಣ ಅಂತ ಹೇಳಿ. ಗೇಟ್ ತೆಗೆದಿದ ತಕ್ಷಣನೇ ರಾಜ್ಕುಮಾರ್ನೇ ತಳ್ಕೊಂಡು ಹೋಗಿ ಎಲ್ಲಾ ಸಾಮಾನ್ ತಗೊಂತ ಇದ್ದ. ರಾಜ್ಕುಮಾರ್ಗ್ ಮರ್ಯಾದಿನೇ ಇಲ್ಲ. ಅಲ್ಲೆಲೂಯ್ಯ. ತಳ್ಳಿ ಬಿದ್ದಿ ಎಲ್ಲ ಹೋಗಿ ಸಾಮಾನ್ ತಗೊಂತ ಇದ್ದಾರೆ. ರಾಜ್ಕುಮಾರ ನೋಡ್ದ, ಏನಪ್ಪಾ ಈ ಪ್ರಜೆಗಳು, ಆಫ್ಟರ್ ಆಲ್ ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಪ್ರೀತಿ ಮಾಡೋಷ್ಟು ಕೂಡ ನನ್ನನ್ ಪ್ರೀತಿ ಮಾಡಿಲ್ವಲ್ಲಪ್ಪ ಇವರು, ನನ್ನನ್ನೇ ನೂಕೊಂಡು ಹೋಗ್ತಾರಲ್ಲಪ್ಪ ಇವರು. ಅವಾಗ ಅಲ್ಲೊಬ್ಬ ಕುಂಟ ಬರ್ತಾನೆ. ಕುಂಟ ಬಂದ್ಬಿಟ್ಟು ಹೇಳ್ತಾನೆ, ಸರ್ ಈ ಗ್ರೌಂಡ್ ಅಲ್ಲಿ ಏನಿದ್ರು ತಗೋಬೋದಾ ಸರ್ ಅಂತಾನೆ. ರಾಜ್ಕುಮಾರ ಫಸ್ಟೇ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾನೆ, ಏನಾದ್ರೂ ತಗೋಬಹುದು, ಹೋಗಿ ತಗೊಳ್ಳೋ, ನೋಡ ಎಲ್ಲ ತಗೊಂತಾ ಇದಾರಲ್ಲ, ಏನೋ ಒಂದ್ ತಗೊಂಡ್ ಹೋಗ ನೀನು. ಇನ್ನೊಂದ್ಸರಿ, ಸರ್ ಕರೆಕ್ಟ್ ಆಗಿ ಹೇಳಿ ಸರ್, ಈ ಗ್ರೌಂಡ್ ಅಲ್ಲಿ ಏನಿದ್ರು ತಗೊಂಡ್ ಹೋಗ್ಬೋದಾ ಸರ್ ಅಂತಾನೆ. ಹೇಳ್ತಾ ಇಲ್ವೇನೋ, ಏನ್ ಬೇಕಾದ್ರೂ ತಗೊಂಡ್ ಹೋಗಲೇ ಪುಣ್ಯಾತ್ಮ, ತಗೊಂಡ್ ಹೋಗು ಅಂತಾನೆ. ಆಯ್ತು ಸರ್ ನಮಸ್ಕಾರ ಅಂದಿದ ತಕ್ಷಣನೇ ರಾಜ್ಕುಮಾರ ಫಸ್ಟ್ ನಮಸ್ಕಾರ ಬಂದಿರೋದು ಅವನಿಗೆ, ಅವನು ಒಂದ್ ನಮಸ್ಕಾರ ಹೊಡಿತಾನೆ. ಹೊಡೆದಿದ ತಕ್ಷಣನೇ ಈ ಕುಂಟ ಏನ್ ಮಾಡ್ತಾನೆ, ರಾಜ್ಕುಮಾರ್ನೇ ತಗೊಂಡ್ ಹೋಗ್ತಾನೆ. ಅವನು ಕಿರ್ಚಾಡ್ತಾನೆ, ಲೇ ಸಾಮಾನ್ ತಗೊಂಡ್ ಹೋಗು ಅಂದ್ರೆ ನನ್ನನ್ನ ಎತ್ಕೊಂಡ್ ಹೋಗ್ತಾ ಇದೆಯಲ್ಲ ಅಂತಾನೆ. ಸರ್ ನಾನು ಹೇಳ್ದಲ್ಲ ಸರ್, ಗ್ರೌಂಡ್ ಅಲ್ಲಿ ಏನಿದ್ರು ತಗೊಂಡ್ ಹೋಗೋದ, ಲೇ ನನ್ನನ್ನೆಲ್ಲ ಸಾಮಾನ್ಯ ಹೇಳಿದ್ದು, ನನ್ನನ್ ಯಾಕೋ ತಗೊಂಡ್ ಹೋಗ್ತಾ ಇದ್ಯಾ ಅಂತ ಹೇಳಿದಾಗ ಆ ಕುಂಟ ಹೇಳ್ತಾನೆ, ಸರ್ ನಾನ್ ಕುಂಟ ಸರ್, ನನಗ್ ಸಹಾಯ ಮಾಡೋರಿಲ್ಲ, ನಾನು ಒಂದ್ ಐಟಮ್ ನ ಮನೇಲಿಟ್ಟು ಬರೋಷ್ರಲ್ಲಿ ಈ ಪುಣ್ಯಾತ್ಮರು ಎಲ್ಲ ಎತ್ಕೊಂಡ್ ಹೋಗ್ಬಿಡ್ತಾರೆ ಸರ್, ನನ್ ಕೈಯಲ್ಲಿ ಎಲ್ಲ ತಗೊಳಕ್ ಆಗಲ್ಲ, ಅದಕ್ಕೆ ನಿಮ್ಮನ್ ತಗೊಂಡೋದ್ರೆ ನೀವು ರಾಜ ಅಲ್ಲ, ನೀವ್ ಎಲ್ಲ ನನ್ ಮನೆಗ್ ಕೊಡ್ತೀರಾ ಅಂತ ಹೇಳಿ ನಿಮ್ಮನ್ನೇ ಎತ್ಕೊಂಡು ಹೋಗ್ತಾರೆ. ಏನ್ ಅರ್ಥ ಆಯ್ತು? ಆಶೀರ್ವಾದ ಬರೋರ್ಗೆ ಒಂದೇ ಸಿಗೋದು, ದೇವ್ರನ್ನ ಹುಡುಕಿ ಬರೋರ್ಗೆ ನಿಮಗ್ ಬೇಕಾಗಿರೋದು ಎಲ್ಲ ಸಿಗತ್ತೆ. ಅಲ್ಲೆಲೂಯ್ಯ. ನೀನ್ ಕೇಳಿದ್ದು, ಕೇಳದೆ ಇರೋದು, ಬೇಕಿರೋದು, ಬೇಡದೆ ಇರೋದು ಎಲ್ಲ ನಿನ್ ಮನೆ ತುಂಬ್ಸಕ್ ಆಗತ್ತೆ ದೇವ್ರ ಕೈಯಲ್ಲಿ. ಅದಕ್ಕೆ ಇವತ್ತಿಂದ ಹೇಳ್ಬೇಕು, ಸ್ವಾಮಿ ನನ್ ಕೆಲ್ಸ ಅಲ್ಲ, ನನ್ ಬಿಸ್ನೆಸ್ ಅಲ್ಲ, ನನ್ನ ಮಿನಿಸ್ಟ್ರಿ ಅಲ್ಲ, ನನಗ್ ಬೇರೆ ಏನಿಲ್ಲ, ನಾನ್ ನಿನ್ನನ್ನ ಮಾತ್ರ ಪ್ರೀತಿ ಮಾಡ್ಬೇಕು. ಇವತ್ತಿಂದ ನಿನ್ನ ಪ್ರೇಯರ್ ರಿಕ್ವೆಸ್ಟ್ ಅಲ್ಲಿ ಇನ್ನೊಂದು ರಿಕ್ವೆಸ್ಟ್ ಹಾಕೋಬೇಕು. ಏನ್ ಗೊತ್ತಾ ಅದು? ನಾನ್ ನಿನ್ನ ನೆನ್ನೆ ಪ್ರೀತಿ ಮಾಡಿದ್ಕಿಂತ ಇವತ್ತು ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು ಸ್ವಾಮಿ. ನೆನ್ನೆ ಪ್ರೀತಿ ಮಾಡಿದ್ಕಿಂತ ಇವತ್ತು ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು. ಯೇಸು ಸ್ವಾಮಿ ನಡಿಯಂಗೆ ನಾವು ನಡಿಬೇಕು. ಯೇಸು ಸ್ವಾಮಿ ಪ್ರೀತಿ ಮಾಡಂಗೆ ನಾವು ಪ್ರೀತಿ ಮಾಡ್ಬೇಕು. ಯೇಸು ಸ್ವಾಮಿ ಗುಣಪಡಿಸ್ದಂಗೆ ನಾವು ಗುಣಪಡಿಸ್ಬೇಕು. ನಮ್ಮ ಸ್ವಭಾವಗಳು ಬದಲಾಗುವಂತದ್ದಾಗಿರ್ಬೇಕು. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಇವತ್ತು ಇನ್ನು ನಿನ್ ಸ್ವಭಾವ ಯಾಕೆ ಬದಲಾಗ್ತಾ ಇಲ್ಲ? ಯಾಕಂದ್ರೆ ಇನ್ನು ನೀವು ದೇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ. ನಿಮ್ಗೆ ಇವಾಗ್ಲೂ ಹೇಳ್ತಾರ ಯಾರಾದ್ರೂ, ಇನ್ನು ಹಂಗೆ ನಿಮ್ಮ ಅಪ್ಪನ ತರಾನೇ ಕೋಪ ಇದೆ, ಇನ್ನು ಹಂಗೆ ನಿಮ್ಮ ಅಮ್ಮನ ತರಾನೇ ಚೇಷ್ಟೆ ಇದೆ, ಇನ್ನು ನಿನ್ ಕ್ಯಾರೆಕ್ಟರ್ ಅಲ್ಲ ನಿಮ್ಮ ಅಪ್ಪನಾನೇ ಹೋಲಿಕೆ ಆಗದೆ ಹೇಳ್ತಾ ಇದ್ದಾರ? ಹೇಳಿದ್ರ ಅಂದ್ರೆ ನೀವು ದೇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ. ಯಾಕಂದ್ರೆ ನೀವು ದೇವ್ರ ಪ್ರೀತಿ ಮಾಡಿದ್ರೆ ನಿಮ್ಮ ಅಪ್ಪನ ಕ್ಯಾರೆಕ್ಟರ್ ಬರಲ್ಲ, ಆ ಅಪ್ಪನ ಕ್ಯಾರೆಕ್ಟರ್ ಬರ್ತದೆ. ನೀನ್ ದೇವ್ರ ಪ್ರೀತಿ ಮಾಡಿದ್ರೆ ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಬರಲ್ಲ, ಆ ದೇವ್ರ ಕ್ಯಾರೆಕ್ಟರ್ ಬರ್ತದೆ. ಆದ್ರೆ ನಾವ್ ಇನ್ನೂ ಸರಿಯಾಗಿ ಪ್ರೀತಿ ಮಾಡದೇ ಇರೋದ್ರಿಂದ ನಮ್ಗೆ ಇನ್ನೂ ಲೌಕಿಕವಾಗಿ ಕ್ಯಾರೆಕ್ಟರೇ ಇರ್ತದೆ. ಹೇಳ್ರಿ, ಲೋಕದಲ್ಲಿ ಕ್ಯಾರೆಕ್ಟರ್. ನೀನ್ ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ರೆ ನೀನ್ ಲೋಕನೂ ಪ್ರೀತಿ ಮಾಡಕ್ಕಾಗಲ್ಲ, ನಿನ್ ಕುಟುಂಬನ ಪ್ರೀತಿ ಮಾಡಕ್ಕಾಗಲ್ಲ. ಬರೀ ಕೋಪ, ಜಗಳ, ಅಸಹ್ಯ, ಕಿರ್ಚಾಟ ನಿನ್ನ ಮನೆ ಪರಿ ಇದ್ರಲ್ಲೇ ತುಂಬಿಕೊಂಡಿರ್ತದೆ. ಅದ್ರ ಅರ್ಥ ನಿನ್ನ ಮನೇಲಿ ಯಾರು ಸರಿ ಇಲ್ಲ ಅಂತಲ್ಲ, ನಿನ್ನ ಮನೆಯಲ್ಲಿ ದೇವ್ರನ್ನ ಪ್ರೀತಿ ಮಾಡೋರು ಇಲ್ಲ ಅಂತ ಅರ್ಥ. ಒಬ್ಬ ವ್ಯಕ್ತಿ ದೇವ್ರನ್ನ ಪ್ರೀತಿ ಮಾಡೋರು ಬಂದ್ರೆ ದೇವ್ರು ನಿನ್ ಲೈಫನ್ನೇ ಬದಲಾಯಿಸ್ಬಿಡ್ತಾರೆ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನನ್ನು ದೇವ್ರು ನಡೆಸಿದ್ರಲ್ಲಿ, ಮೋಶೆನ ದೇವ್ರು ನಡೆಸಿದ್ರೆ ನಿಮ್ಮನ್ನು ದೇವ್ರು ನಡೆಸ್ತಾನೆ, ನಿಮ್ಮನ್ನು ದೇವ್ರು ನಡೆಸ್ತಾನೆ. ವಿಶೇಷ ಅಧಿಕಾರ, ವಿಶೇಷ ಕೃಪೆಗಳನ್ನ ಇಟ್ಟಿ ದೇವ್ರು ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಇವತ್ತಿಗೆ ಎಷ್ಟೋ ಟೆಕ್ನಾಲಜಿ ಬಂದ್ಬಿಡ್ತು, ಬಂದಿದ್ಯಾ ಇಲ್ವಾ? ಎಷ್ಟೋ ಸೈಂಟಿಫಿಕ್
ಡೆವಲಪ್ ಆಗಿದೆಯಾ ಇಲ್ವಾ? ಆದ್ರೆ ಇವತ್ತವರೆಗೂ ಮೋಶೆ ಕೈಯಲ್ಲಿ ಮಾಡಿದಂತ ಅದ್ಭುತಗಳು ಯಾವ ಸೈಂಟಿಸ್ಟು ಮಾಡಕ್ ಆಗ್ತಾ ಇಲ್ಲ. ಯಾವನಾದ್ರೂ ಒಬ್ಬ ನೀರ್ ಇಬ್ಬಾಗ ಮಾಡೋದನ್ನ ಹೇಳ್ರಿ ನೋಡೋಣ. ನೀರ್ ಮೇಲೆ ಬ್ರಿಡ್ಜ್ ಕಟ್ಟಾಗ ಅಷ್ಟೇ ಬುದ್ಧಿ ಬೆಳೆದಿದೆ, ನೀರ್ ಇಬ್ಬಾಗ ಮಾಡೋ ಅಷ್ಟು ಬುದ್ಧಿ ಇನ್ನೂ ಬೆಳೆದಿಲ್ಲ. ಆದ್ರೆ ಮಹಿಮೆ ಮೋಶೆಗೆ ಮಾತ್ರ ಇದೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ದೇವ್ರನ್ನ ಪ್ರೀತಿ ಮಾಡ್ರಿ, ದೇವರೆಲ್ಲ ಬದಲಾಯಿಸ್ತಾರೆ. ಬೈಬಲ್ ಅಲ್ಲಿ ಪೌಲ ಹೇಳ್ತಾನೆ, ನಿಮ್ಮೆಲ್ಲರ್ಕಿಂತ ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ಯಾಕಂದ್ರೆ ಅವನು ಅಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಅದ್ ಆಕ್ಚುಲಿ ಪ್ರಾರ್ಥನೆಯಿಂದ ಅಲ್ಲ, ನಾನ್ ದೇವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡೋದ್ರಿಂದ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಬರೀದಿರ್ಬೇಕಾಯ್ತು. ಅವ್ನ್ ದೇವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಅವ್ನ್ ದೇವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡೋದ್ರಿಂದ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾನೆ. ಅವ್ನ್ ದೇವ್ರಿಗೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದ್ರಿಂದ ಅವನೇ ಈ ಭೂಲೋಕದಿಂದ ಅತಿ ಹೆಚ್ಚು ಸಲ ಪರಲೋಕಕ್ಕೆ ಹೋಗಿ ಬಂದಿರೋದು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನೀನ್ ಪ್ರೀತಿ ಮಾಡಿ ನೋಡ್ರಿ, ಎಲ್ಲಕ್ಕಿಂತ ಹೆಚ್ಚಾಗಿ. ಮನುಷ್ಯರ ಪ್ರೀತಿ ತಾತ್ಕಾಲಿಕ ರೀ. ನೀನ್ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತಾರೆ, ನೀನ್ ಚೆನ್ನಾಗಿಲ್ಲ ಅಂದ್ರೆ ಅವ್ರು ಚೆನ್ನಾಗಿರಲ್ಲ. ಸಿಚುವೇಶನ್ ತಕ್ಕಂಗೆ ಪ್ರೀತಿ ಮಾಡ್ತಾರೆ, ಸಿಚುವೇಶನ್ ತಕ್ಕಂಗೆ ನೀನ್ ಹಿಂದೆ ಮಾತಾಡ್ತಾರೆ. ಆದ್ರೆ ಎಲ್ಲಾ ಸಿಚುವೇಶನ್ ಅಲ್ಲೂ ಒಂದೇ ತರ ಇರೋದು ನಮ್ ದೇವ್ರು ಮಾತ್ರ. ಅವ್ರನ್ನ ಬಿಟ್ಟು ಇನ್ಯಾರನ್ನೂ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ. He is the only person perfect to love. He is the only person perfect to love. Hallelujah. ಕೊನೆಯದಾಗಿ ಹೇಳ್ತೀನಿ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ಹೇಗೆ 6 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ರನು ದೇವ್ರು ಮೋಶೆನ ಮಾತ್ರ ಆಯ್ಕೆ ಮಾಡಿದ್ರು. ಯಾಕೆ ಗೊತ್ತಾ? ದೇವ್ರು ಹೇಳಿರ್ತಾರೆ, ಮೋಶೆ 6 ಲಕ್ಷ ಇರ್ಬೋದು ಕಣೋ, ಆದ್ರೆ ನಿನಕ್ಕಿಂತ ಹೆಚ್ಚಿ ಪ್ರೀತಿ ಮಾಡೋನು ಯಾರು ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಕಣೋ, ಅದಕ್ಕೆ ನೀನೇ ಬೇಕು, ನೀನೇ ಬೇಕು. ಇವತ್ತು ಪ್ರಿಯ ಸಹೋದರ ಸಹೋದರರೇ, ನಿಮ್ ಮನೆ ಪಕ್ಕದಲ್ಲಿ ಯಾರಿದ್ದಾರೆ? ಕ್ರಿಸ್ಟಿಯನ? ಇಲ್ಲ. ನಿಮ್ ಮನೆ ಮೇಲೆ ಯಾರಿದ್ದಾರೆ? ಕ್ರಿಸ್ಟಿಯನ? ಇಲ್ಲ. ನಿಮ್ ಮನೆ ಎದುರುಗಡೆ ಯಾರಿದ್ದಾರೆ? ಕ್ರಿಸ್ಟಿಯನ? ಇಲ್ಲ. ಯಾಕೆ ದೇವ್ರು ಅವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನೇ ಆರಿಸ್ಕೊಂಡಿದ್ದಾರೆ? ನಿಮಗೂ ಅದೇ ಮಾತು ಹೇಳ್ತಾರೆ, ಅವರು ನನ್ನನ್ನ ಪ್ರೀತಿ ಮಾಡಲ್ಲ, ಆದ್ರೆ ನೀನ್ ನನ್ನನ್ನ ಪ್ರೀತಿ ಮಾಡ್ತೀಯ ಅಂತ ನಂಬಿ ನಾನು ನಿನ್ನನ್ನು ಕರೆದಿದ್ದೀನಿ ಅಂತಾರೆ. ನೀನ್ ದೇವ್ರಿಗೆ ನಂಬಿಕೆ ದ್ರೋಹ ಮಾಡಕ್ಕಾಗತ್ತಾ? ಇವತ್ತು ನೀವು ಪ್ರೀತಿ ಮಾಡಿಲ್ಲ ಅಂದ್ರೆ ನೀವು ದೇವ್ರಿಗೆ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಾ. ಚೇಂಜ್ ಯೋರ್ ಸೆಲ್ಫ್. ದೇವ್ರನ್ನ ಪ್ರೀತಿ ಮಾಡೋರು ಪಾಪದಿಂದ ದೂರ ಇರ್ತಾರೆ. ಪಾಪ ಮಾಡ್ಕೊಂಡು ನಾನು ದೇವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಅನ್ನೋನು ಸುಳ್ಳುಗಾರ, ಈಸ್ ಅ ಲಯರ್. ನಂಬಕ್ ಹೋಗ್ಬೇಡ್ರಿ. ಪಾಪ ಇಲ್ದಿರ ದೇವ್ರನ್ನ ನಾನು ಪ್ರೀತಿ ಮಾಡೋ ಅನ್ನೋನೇ ನಿಜವಾದ ಪ್ರೀತಿ ಮಾಡೋ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಚರ್ಚಲ್ಲಿ ಬಂದ್ಬಿಟ್ಟು ನಾನ್ ದೇವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಏನಂತಾರೆ? ಪ್ರೀತಿ ಮಾಡ್ತೀನಿ. ಮನೆಗೆ ಹೋಗ್ಬಿಟ್ಟು ಸಾರಲ್ಲಿ ಉಪ್ಪಿಲ್ಲ ಅಂದ್ರೆ ಪ್ಲೇಟ್ ಊರ್ ಹಂಗೆ ರೂಮ್ಗೆ ಹಂಗೆ ಆರುತ್ತೆ. ಪಾಪ ಯಾಕೆ ಕೋಪ ಮಾಡ್ಕೊಂತ ಇದ್ಯಾ? ನಾನ್ ದೇವ್ರನ್ನ ಪ್ರೀತಿ ಮಾಡ್ತಾ ಇದೀನಿ. ಇದೆಲ್ಲ ನಂಬಕಾಗತ್ತಾ? ದೇವ್ರ ಪ್ರೀತಿ ಮಾಡ್ತಾನೆ ಅಂತ ಅಂದ್ರೆ ನಿನ್ನಲ್ಲಿ ಆ ಸ್ವಭಾವ ಬರ್ಬೇಕು, ನಿನ್ನಲ್ಲಿ ಆ ಸ್ವಭಾವ ಕಾಣಿಸ್ಬೇಕು. ದೆನ್ ಯು ಆರ್ ಎ ಟ್ರೂ ಲವರ್ ಆಫ್ ಗಾಡ್, ಟ್ರೂ ಲವರ್ ಆಫ್ ಗಾಡ್. ಲಾಸ್ಟ್ ಆಗಿ ಒಂದಿನ ನನ್ನ ಮಗಳನ್ನ ದೇವ್ರು ಪರಲೋಕಕ್ಕಲ್ಲ, ಆಕಾಶದ ಮಧ್ಯದಲ್ಲಿ ಒಂದು ಮನೆ ಇತ್ತಂತೆ. ಆ ಮನೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಹೇಳ್ರಿ, ಮನೆ ಒಳಗಡೆ. ಆ ಮನೆ ಒಳಗಡೆ ಹೋದಾಗ ಏನಪ್ಪಾ ಇದು ಯಾರ ಮನೆ ಅಂದ್ರೆ ದೇವ್ರು ಹೇಳಲಿಲ್ಲ ಅಂತೆ, ಸುಮ್ನೆ ನೋಡು ಅಂದ್ರಂತೆ. ನೋಡಿದ್ರೆ ಒಂದ್ ಕಡೆ ಲೈಬ್ರರಿ ತರ ಅನೇಕ ಪುಸ್ತಕಗಳಿದೆಯಂತೆ, ತುಂಬಾ ಬುಕ್ಸ್. ಅದಾದ್ಮೇಲೆ ಪಕ್ಕದಲ್ಲಿ ನೋಡ್ದ ಅಂದ್ರೆ ಗೋಲ್ಡ್ ಗಳಿತ್ತಂತೆ. ಇತ್ಗಡೆ ನೋಡ್ದ ಅಂದ್ರೆ ಒಂದು ಚೇರ್, ಕುಶನ್ ಚೇರ್, ಆರಾಮಾಗಿ ಹಿಂದೆ ಹೊರ್ಕೊಂಡ್ ಕುತ್ಕೊಳ್ಳೋ ತರ ಕುಶನ್ ಚೇರ್, ಈ ಕಡೆ ಒಂದು ಬೆಡ್ ಇತ್ತಂತೆ. ನನ್ ಮಗಳು ಕೇಳಿದ್ರಂತೆ, ಇದು ಯಾರ ಮನೆ, ಯಾರ್ದಿದು ಅಂದ್ರೆ ಹೇಳಲಿಲ್ಲ ಅಂತೆ ದೇವದೂತರು. ಪಕ್ಕದಲ್ಲಿ ದೇವದೂತರು, ನಾನು ಹೇಳಲ್ಲ, ನಾನು ಹೇಳಿದ್ರೆ ನೀನ್ ಇಲ್ಲಿಂದ ಬರಲ್ಲ, ಫಸ್ಟ್ ಬಾ ನೀನು ಅಂತ ಹೇಳಿ ಹೆಂಗೋ ಫೋರ್ಸ್ ಮಾಡಿ ಅವಳನ್ನ ಎಳ್ಕೊಂಡು ಹೋಗ್ಬಿಡ್ತಾರಂತೆ. ಎಳ್ಕೊಂಡು ಹೋಗಿ ಕೆಳಗಡೆ ಭೂಲೋಕಕ್ಕೆ ಬಂದ್ಮೇಲೆ ಆಮೇಲೆ ಅವಳು ಕೇಳಿದ್ಲಂತೆ, ಈಗಾದ್ರೂ ಹೇಳ್ರಿ ಅದು ಯಾರ್ದು, ಯಾರ ಮನೆ ಅದು? ಆಗ ದೇವ್ರು ಹೇಳಿದ್ರಂತೆ, ದೇವದೂತರು ಹೇಳಿದ್ರಂತೆ, ಅದು ಯಾರ ಮನೆನೂ ಅಲ್ಲಮ್ಮ, ಅದು ತಂದೆ ದೇವರ ಹೃದಯ ಅಂದ್ರಂತೆ. ಹೃದಯನ? ಮತ್ತೆ ಅಲ್ಲಿ ಲೈಬ್ರರಿ ತರ ಬುಕ್ಸ್ ಇತ್ತಲ್ಲ, ಅದೇನದು? ಅದೇನಂತಂದ್ರೆ ದೇವರ ಸೇವೆಯನ್ನು ನಿಷ್ಠಾವಂತವಾಗಿ ಮಾಡಿರ್ತಾರಲ್ಲ, ಅವ್ರ ಹೆಸರುಗಳು ಬರ್ದಿದ್ದಾರೆ. ಮತ್ತೆ ಈ ಗೋಲ್ಡ್ ಎಲ್ಲ ಏನು ಅಂತಂದ್ರೆ ದೇವರಲ್ಲಿ ನಿಜವಾಗ್ಲೂ ಪ್ರೀತಿ ಮಾಡಿ ದೇವ್ರ ಸೇವೆ ಮಾಡಿದಾರಲ್ಲ, ಅವರೆಲ್ಲ ಈ ಗೋಲ್ಡ್ ತರ ದೇವ್ರ ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಇದೇನ್ ಚೇರ್ ಖಾಲಿ ಇತ್ತಂದ್ರೆ, ಈಗ ದೇವ್ರನ್ನ ಪ್ರೀತಿ ಮಾಡೋರು ಯಾರು ಇಲ್ಲಮ್ಮ, ಚೇರ್ ಖಾಲಿ ಆಗಿದೆ ಅಂದ್ರೆ. ಅವಳಂದಂತೆ ಮೋಶೆ ಇದಾರಲ್ಲ, ಮೋಶೆ ಪರಲೋಕಕ್ಕೆ ಬಂದ್ಬಿಟ್ರು. ದೇವ್ರ ಬಗ್ಗೆ ಎಲ್ಲ ಗೊತ್ತಾಗಿ ದೇವ್ರ ಜೊತೆ ಇದ್ದಾಗ ದೇವ್ರನ್ನ ಪ್ರೀತಿ ಮಾಡೋದು ದೊಡ್ಡದಲ್ಲ. ಆದ್ರೆ ಭೂಲೋಕದಲ್ಲಿ ಕಷ್ಟಗಳ ಮಧ್ಯ, ನೋವಿನ ಮಧ್ಯ, ದುಃಖಗಳ ಮಧ್ಯ, ಹೋರಾಟದ ಮಧ್ಯ
ಯಾರು ದೇವ್ರನ್ನ ನಿಜವಾಗಿ ಪ್ರೀತಿ ಮಾಡ್ತಾರೋ ಅವ್ರಿಗೆ ಈ ಚೇರ್ ಅಂದ್ರಂತೆ. ಇವತ್ತಿಗೂ ಆ ಚೇರ್ ಖಾಲಿದೆ ಪ್ರಿಯ ಸಹೋದರ ಸಹೋದರರೇ, ಇವತ್ತಿಗೂ ಆ ಚೇರ್ ಖಾಲಿದೆ. ಯಾರಿಗಾಗಿ? ನಮಗಾಗಿ ಗುಂಬಲಲ್ಲಿ ಗೋಯಿಂದ ಬೇಡ. ಯಾರಿಗಾಗಿ ಹೇಳ್ರಿ? ಯಾರಿಗಾಗಿ? ನನಗಾಗಿ, ನಿನಗಾಗಿ ಆ ಚೇರ್ ಖಾಲಿಯಾಗಿದೆ ಪ್ರಿಯ ಸಹೋದರ ಸಹೋದರನೇ. ಇವತ್ತಿಗೂ ನಿನಗ್ ಚಾನ್ಸ್ ಇದೆ, ನೀನ್ ಆ ಚೇರಲ್ಲಿ ಕೂತ್ಕೊಳ್ಳಕ್ಕೆ. ಹಲ್ಲೆಲೂಯಾ. ನೀನು ಚೇರಲ್ಲಿ ಕೂತ್ಕೋಬಹುದು, ಬೆಡ್ ಅಲ್ಲಿ ಮಲಗ್ಬೋದು, ನಿನ್ ಜೊತೆ ದೇವ್ರು ಮಾತಾಡ್ತಾರೆ. ದೇವರ ಹೃದಯದಲ್ಲಿ ನಿನಗ್ ಸ್ಥಾನ ಬೇಕು. ಹಲ್ಲೆಲೂಯಾ. ನಾನು ಹೇಳ್ತೀನಿ ಕೇಳ್ರಿ, ನೀವು ಯಾವ ಮಟ್ಟಕ್ಕೆ ದೇವ್ರನ್ನ ಪ್ರೀತಿ ಮಾಡ್ಬೇಕಂದ್ರೆ, ನಾಳೆ ಬಂದು ದೇವ್ರು ಮಗನೇ ಮಗಳೇ ನಿನಗ್ ಪರಲೋಕ ಬೇಕಾ ನಾನ್ ಬೇಕಾ ಅಂದ್ರೆ, ನನಗ್ ಪರಲೋಕ ಅಲ್ಲಪ್ಪ ನೀನ್ ಬೇಕು ಅನ್ಬೇಕು. ಇವತ್ ನಾವು ದೇವ್ರ ಹತ್ರ ಪರಲೋಕಕ್ಕೆ ಸ್ವಾಮಿ ನನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗು, ಆದ್ರೆ ದೇವ್ರು ನೀನ್ ಅಲ್ಲಿ ಇರ್ತೀಯ ಅಂತ ಇವತ್ತವರೆಗೂ ನೀವು ಕೇಳಲೇ ಇಲ್ಲ. ಪರಲೋಕದಲ್ಲಿ ಬೇರೆ ಡೈಮೆನ್ಷನ್ಸ್ ಗಳಿದೆ, ಎಲ್ಲಾ ಜಾಗದಲ್ಲಿ ದೇವ್ರು ಇರಕ್ ಆಗಲ್ಲ. ಹಲ್ಲೆಲೂಯಾ. ಕೆಲವೊಂದು ಜಾಗದಲ್ಲೇ ದೇವ್ರು ಇರಕ್ ಆಗತ್ತೆ, ಅವ್ರ ಪ್ರಸನ್ನತೆ ಅನುಭವಿಸಕ್ ಆಗತ್ತೆ. ನೀವು ಕೇಳ್ಬೇಕು ದೇವ್ರ ಹತ್ರ. ಅದಕ್ಕೆ ದಾವಿದನ ಗೊತ್ತು. ದಾವಿದನ್ ಏನ್ ಗೊತ್ತಾ ಪ್ರೇಯರ್ ಮಾಡೋದು ದೇವ್ರ ಹತ್ರ? ಸ್ವಾಮಿ ನೀನ್ ಗೇಟ್ ಕೀಪರ್ ಆಗಿರ್ತೀನಪ್ಪ, ನೀನ್ ಬಾಗಿಲು ತೆಗಿದಾಗೆಲ್ಲ ನೀನು ಪ್ರಸನ್ನತೆ ಮೇಲ್ ಬೀಳ್ತದಪ್ಪ. ಹೌದಾ ಅಲ್ವೀರ? ಹೇಳ್ರಿ, ಗೇಟ್ ಕೀಪರ್ ಅಂದ್ರೆ ಏನ್ ಅರ್ಥ? ನಾನು ಒಂದ್ಸತಿ ಕೇಳಿದೆ, ಯಾಕಪ್ಪ ಇವ್ನು ಗೇಟ್ ಕೀಪರ್, ರಾಜ ಅಲ್ವಾ ಇವ್ನು ಏನು ಗೇಟ್ ಕೀಪರ್ ಆಗ್ಬೇಕು ಅಂತ ಇದ್ದಾನೆ? ನಿನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಕೇಳ್ತಾ ಇದ್ದಾನೆ. ಯಾಕೆ ಸ್ವಾಮಿ? ಅವನೇನಾದ್ರೂ ಗೇಟ್ ಕೀಪರ್ ಆದ ಅಂತ ಇಟ್ಕೋ, ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ? ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಸಿಕ್ಕಾಪಟ್ಟೆ ಜನದಲ್ಲಿ ಯಾರೆಲ್ಲ ಬಂದು ನನಗೆ ಸಹಾಯಕ್ಕಾಗಿ ಬಾಗಿಲು ತರ್ತಾರಲ್ಲ, ಅವ್ರಿಗಾಗಿ ಬಾಗಿಲು ತೆಗೆದಾಗಲ್ಲ ದಾವಿದ ನನ್ನ ಪ್ರಸನ್ನತೆ ಅನುಭವಿಸ್ತಾನೆ. ಅದರರ್ಥ 24 ಗಂಟೆ ಬಾಗಿಲು ತೆಗ್ದೇ ಇರತ್ತೆ, ಯಾಕಂದ್ರೆ ಜನ ಬರ್ತಾನೆ ಇರ್ತಾರೆ, ನಾನು ಅನುಭವಿಸ್ತಾನೆ ಇರ್ತೀನಿ. ಅದಕ್ಕೆ ಗೇಟ್ ಕೀಪರ್ ಆಗೇ ನಾನು ಇರ್ತೀನಿ. ಹಲ್ಲೆಲೂಯಾ. ಆದ್ರೆ ನಮ್ಗಿನ್ನೂ ಆ ಮೈಂಡೇ ಬರ್ಲಿಲ್ಲ. ನಮ್ಗಿನ್ನೂ ದೇವ್ರೆ ನೀನ್ ಗೇಟ್ ಕೀಪರ್ ಆಗಿರ್ತೀನಿ ಅಂತ ಹೇಳಕ್ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ನಾವು ದೇವ್ರನ್ನ ಪ್ರೀತಿ ಮಾಡ್ಬೇಕ್ರಿ. ದೇವ್ರು ನಮ್ಮ ಹತ್ರ, ನನ್ನ ಮಗಳ ಹತ್ರ ಮಾತಾಡಿದೇನ್ ಗೊತ್ತಾ? ನೀನ್ ನನ್ನ ಸೇವೆ ಅಪೋಸ್ತಲನಾಗಲ್ಲ, ನೀನ್ ನನ್ನ ಸೇವೆ ಒಂದು ಪ್ರವಾದಿ ಆಗಲ್ಲ, ನೀನ್ ನನ್ನ ಸೇವೆ ಒಂದು ಪಾಸ್ಟರ್ ಆಗಲ್ಲ, ನೀನ್ ನನ್ನ ಸೇವೆ ನನ್ನ ಮಗನಾಗಿ ಮಾಡ್ತೀಯಾ, ನನ್ನ ಮಗಳಾಗಿ ಮಾಡ್ತೀಯಾ. ನೀನ್ ನನ್ನ ಮಗನಾಗಿ ಮಾಡ್ಬೇಕಂದ್ರೆ ಒಂದು ಮಗ ಮಗಳು ತಂದೆನ ಪ್ರೀತಿ ಮಾಡೋಂಗೆ ನೀನು ಪ್ರೀತಿ ಮಾಡಕ್ ಆಗ್ಬೇಕು. ಈ ಲೋಕದಲ್ಲಿ ಇರುವಂತ ಎಲ್ಲಾ ಬಿರುದುಗಳಿಗಿಂತ ದೇವರ ಮಗ ಎನ್ನುವಂತ ಬಿರುದೇ ದೊಡ್ಡ ಬಿರುದು. ಅದು ನಿಮಗ್ ಸಿಕ್ತು, ನೀವು ದೇವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀರ. ಅದಕ್ಕೆ ಇವತ್ತು ನಾವು ದೇವ್ರಿಗೆ ಒಪ್ಪಿಸ್ಕೊಳ್ಳೋಣ, ಸ್ವಾಮಿ ಇಲ್ಲಿವರೆಗೂ ನಾನು ಹಂಗ್ ಮಾಡದೇ ಇರ್ಬೋದು, ಆದ್ರೆ ಇನ್ಮೇಲೆ ನಾನು ಬದಲಾಗ್ತೀನಪ್ಪ. ಹೇಳೋಣ, ಇನ್ಮೇಲೆ ನಾನು ಇದೇ ತರ ಅಲ್ಲಪ್ಪ, ಇನ್ನೂ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತೇನೆ. ಇನ್ನು ನಾರ್ಮಲ್ ಆಗಲ್ಲಪ್ಪ ಕರ್ತನೆ, ದಿನ ನನ್ನ ಪ್ರೀತಿ ಹೆಚ್ಚಾಗ್ಬೇಕು. ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಇರೋ ಪ್ರತಿಯೊಬ್ಬರು ಹೇಳ್ರಿ, ದಿನ ನನ್ನ ಪ್ರೀತಿ ಹೆಚ್ಚಾಗ್ಬೇಕು ಸ್ವಾಮಿ.